ರಾತ್ರಿ ವೇಳೆ ನಿನ್ನನ್ನೆ ನೆನೆದು ಹಾಡೊಂದ ಬರೆದೆ ನಿನ್ನದೇ ನೆನಪಲಿ ಮನಸ್ಸೆಲ್ಲ ನೀನಿರುವೆ ಮರೆತೆನಲ್ಲ ನನ್ನನೇ ನಾನು ಅಯ್ಯಯ್ಯೋ ಹಾಗೇನಿಲ್ಲ ಅಂಕಲ್, ಮಳೆ ನಿಂತ ಮೇಲೆ ಬರೋಣ ಅನ್ಕೊಂಡೆ. ಅಲೆಕ್ಸ್ ಇಲ್ಲಿ ಬಾಲ್ಕನಿಯಲ್ಲಿ ಹುಲ್ ತಿಂತಾ ಇದ್ದಾನೆ. ನೈಟ್ ಚೆನ್ನಾಗಿ ಕುಡಿದು ಬೆಳಗ್ಗೆದ್ದು ಎಕ್ಸರ್ಸೈಸ್ ಮಾಡೋದು. ಇರಿ ಫೋನ್ ಅನ್ನು ಅವ್ರಿಗೆ ಕೊಡ್ತೀನಿ. ಯಾರು? ಅಗಸ್ತ್ಯ ಅಂಕಲ್. ಕಾಸು ಕೇಳಿದ್ರ? ಅದೆಲ್ಲ ನನಗೆ ಗೊತ್ತಿಲ್ಲ. ಹಾ ಅಗಸ್ತ್ಯ ಅಂಕಲ್. ಅಲೆಕ್ಸ್ ಹೇಗಿದ್ಯಾ? ಏನಪ್ಪ ಬೆಳಗ್ಗೆನೆ? ಏನಿಲ್ಲಪ್ಪ, ಆ ಸ್ಟೀಫನ್ ಆ ಕಡೆ ಬರ್ತಾನ? ಹಾ ಅವನ್ ಯಾಕೆ ಇಲ್ಲಿ ಬರ್ತಾನೆ? ಮಂಗಳೂರಲ್ಲಿ ತುಂಬಾನೇ ಕೆಲ್ಸ ಇದೆ ಅಂತ ಹೇಳದ್ನಲ್ಲ. ಅದು ಅವನ್ಗೆ ಇಷ್ಟ ಆಗಿರಲ್ಲ. ಇಲ್ಲ ಅಂದ್ರೂ 2 ವರ್ಷದ ಮೇಲೆ ಅವನು ಎಲ್ಲಿ ವಾಸ ಆಗಿದ್ದಾನೆ? ಡೆಲ್ಲಿ, ಗೋವಾ, ದುಬೈ, ಮಂಗಳೂರು ಎಲ್ಲ ಕಡೆ ಅವನ್ ಸೆಟ್ಲ್ ಆಗಿ ಬರೋಷ್ಟೊಳಗೆ ಸುಸ್ತಾಗಿರ್ತಾನೆ. ಆಮೇಲೆ ಬೇರೆ ಕಡೆ ಅವನಿಗೇನ್ ತೊಂದ್ರೆ, ಅವನ್ಗೆ ಇಷ್ಟ ಆಗೋ ತರ ಬದುಕ್ಲಿ ಬಿಡಿ ಅಂಕಲ್. ಅದು ಸರಿನೇ ಬಿಡು. ಅಲ್ಲ, ಕೈ ಕಾಲೇ ಸರಿ ಇಲ್ದೆ ವೀಲ್ ಚೇರ್ ಮೇಲೆ ಕೂತಿರೋ ಅವನ್ಗೆ ಒಂದು ಜವಾಬ್ದಾರಿ ಇಲ್ವಾ ಅಲೆಕ್ಸ್? ಎಷ್ಟೇ ದುಡ್ಡಿದ್ರು ಕೂಡ. ಅಂಕಲ್ ನಿಮಗೇನ್ ಸಮಸ್ಯೆ? ಅವನಿಗೆ ಇಷ್ಟ ಆಗಿದ್ದು ಅವ್ನು ಮಾಡ್ಲಿ ಬಿಡಿ. ಅವನ್ ಸಂಪಾದನೆ ಅವನ್ ಜೀವನ. ಓ, ನೀನ್ ಅವನ್ ಫ್ರೆಂಡೇ ತಾನೆ? ನನಗೇನು ಇಲ್ಲಪ್ಪ. ಹೋದ್ ವರ್ಷ ಕ್ರಿಸ್ಮಸ್ಗೆ ಅಮ್ಮ ಮಾಡ್ಕೊಟ್ಟ ಮ್ಯಾಂಗೋ ಕೇಕ್ ತಗೊಂಡು ಮಂಗ್ಳೂರ್ಗೆ ಹೋದ್ನಲ್ಲ, ಅವನೊಂದು ಮಾತು ಕೊಟ್ಬಿಟ್ಟು ಹೋದ. ನನಗೆ ಯಾಕಂಕಲ್ ಪೋರ್ಟಲ್ಲಿರೋ ಬಂಗ್ಲೆ ಎಲ್ಲ ನೀವೇ ತಗೊಳ್ಳಿ ಈ ರೀತಿ ಹೇಳ್ಬಿಟ್ಟು ಹೋದ. ಹಳೆದನ್ನೆಲ್ಲ ಮರಿದೇನೆ ನೆನ್ಪಿಟ್ಕೊಂಡಿದ್ರೆ ನಿಜವಾಗ್ಲೂ ತುಂಬಾನೇ ಒಳ್ಳೇದಪ್ಪ. ಹಾಗ ಅವನ್ ಹಂಗ ಹೇಳಿದ್ನ? ಹಾಗಾದ್ರೆ ಇದನ್ನ ಅವನ ಹತ್ರ ಕೇಳಲೇಬೇಕಲ್ಲ. ಅದು ಅಲ್ಲ, ಅವನೇನು ಅಷ್ಟು ದೃಢವಾಗಿ ಹೇಳಿಲ್ಲ ಅದನ್ನ. ಅವನೇನೋ ಸುಮ್ನೆ ಮಾತಾಡುವಾಗ ಆ ರೀತಿ ಅಂದ. ನಾವದನ್ನ ಗೆಸ್ ಮಾಡೋದಕ್ಕಾಗಲ್ವಲ್ಲ. ಮೊದಲು ಅವನ್ ಇಲ್ಲಿಗೆ ಬರ್ಲಿ ಅಂಕಲ್. ನಿಮ್ಗೇನ್ ಬೇಕೋ ಅವ್ನು ಖಂಡಿತ ಕೊಡ್ತಾನೆ. ಹಾ ಅದೆಲ್ಲ ಇರ್ಲಿ, ಆದ್ರೆ ನಿನ್ ಸೈಡಿಂದ ಒಂದು ಕನ್ಫರ್ಮೇಶನ್ ಸಿಕ್ಕಿದ್ರೆ ಒಳ್ಳೇದು. ನಿನಗೆ ಗೊತ್ತಲ್ಲ ಅಲೆಕ್ಸು, ಎಲ್ಲ ನಮ್ಮ ಕೆಟ್ಟ ಸಮಯ. ಹಾ ಗೊತ್ತು. ರಬ್ಬರ್ ರೇಟು 40 ರೂಪಾಯಿ ಮತ್ತೆ ಹೆಚ್ಚಾಗಿದೆ. ನಿಮ್ ಕೆಟ್ಟ ಸಮಯ ಗೊತ್ತಲ್ಲ. ನೀನ್ ಬೇರೆ. ಸರಿ ಅಂಕಲ್, ನಾನು ಫೋನ್ ಇಡ್ತೀನಿ. ನನಗೆ ಎನರ್ಜಿ ಹೋಯ್ತು. ಅಮ್ಮ ಲೇ, ನಂಗೆ ಸ್ವಲ್ಪ ನೀರು ತಗೋಬಾ. ಲೋ, ನಿನ್ ಟೈಮ್ನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ನೀನ್ ತಪ್ಪಿಸ್ಕೋಬೇಕಂದ್ರೆ ಏನಾದ್ರೂ ಅದ್ಭುತ ನಡಿಬೇಕು. ಅದೇನ್ ಅದ್ಭುತ ಅಂತ ಕೇಳಿದ್ರೆ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಪಾಂಡವಪುರದಿಂದ ಇಲ್ಲಿಗೆ ಬರೋದು. ಮಣ್ಣಂಗಟ್ಟಿ ಸ್ಟೀಫನ್ ಲೂಯಿಸ್ ಥಾಮಸ್ ಯಾವುದೇ ವಿಲ್ಲನ್ನ ಬರಿದೆ ಹಾಗೆ ಬಿಟ್ಟ ಅಂತ ಅನ್ಕೊಂಡ್ರೆ ನನಗೆ ಏನಾದ್ರೂ ಒಂದು ಸಿಗುತ್ತೆ. ಇಲ್ಲ ಅಂದ್ರೆ ಒಂದೇ ಒಂದ್ ಪೈಸೆ ಕೂಡ ನನಗೆ ಸಿಗಲ್ಲ. ನೀನ್ ಇದ್ರಲ್ಲೂ ಕ್ರಿಮಿನಲ್ ಆಗಿದೆಯಲ್ಲ. ನಾನ್ ಹೇಳೋದ್ನ ಸರಿಯಾಗಿ ಕೇಳಿಸ್ಕೋ. ಯಾವ್ದಕ್ಕೂ ನೀನ್ ಆತರ ಪಡ್ಬೇಡ. ಯಾವುದೇ ಕೆಲ್ಸನ ಶುರು ಮಾಡೋದಕ್ ಮುಂಚೆ ನಿಧಾನಕ್ಕೆ ಯೋಚನೆ ಮಾಡಿ ಗಮನ ಇಟ್ಟು ಮಾಡಿದ್ರೆ ಮಾತ್ರ ಗೆಲ್ಲಕ್ಕಾಗೋದು. ಸರಿ ಅದ್ಬಿಡು. ನಿನ್ ತಮ್ಮ ಒಬ್ಬ ಇದಾನಲ್ಲ ಅಲೆಕ್ಸ್, ಅವನ್ಗೇನ್ ಲಾಭ ಅಂತ ಸ್ಟೀಫನ್ ಸಪೋರ್ಟ್ ಮಾಡ್ತಿದ್ದಾನೆ? ಅಯ್ಯೋ, ಅವಂದ್ ಬಿಟ್ಟಾಕಿ. ಅವನಿಗೊಂದ್ ಪೈಸೆನೋ ಅವಶ್ಯಕತೆ ಇಲ್ಲ, ಮಕ್ಕಳು ಇಲ್ಲ, ಹೆಂಡತಿ ಮನೇಲಿ ಆರಾಮಾಗಿ ತಿರುಗಾಡ್ಕೊಂಡು ಉಣ್ಕೊಂಡಿದ್ದಾನೆ. ಅವನು ಸ್ಟೀಫನ್ ಚಿಕ್ಕ ವಯಸ್ಸಿಂದ ತುಂಬಾ ಒಳ್ಳೆ ಫ್ರೆಂಡ್ಸು ಸರ್. ಅದಾದ್ಮೇಲೆ ಲಾಯರ್ ಸಾಹೇಬ್ರೆ, ನೀವ್ ಹೇಳ್ದಾಗೆಲ್ಲ ನಾನೇನು ದೊಡ್ಡದಾಗ್ ಬೇಕು ಅನ್ಕೊಂಡಿಲ್ಲ. ಮ್ಯಾಕ್ಸಿಮಮ್ ಒಂದು 30-35 ಬೇಕಷ್ಟೇ. ಅದಕ್ಕೆ ಇಷ್ಟೊಂದು ಕೆಟ್ಟ ಹೆಸರ? ಲೇ, ಎಲ್ಲ ಅಷ್ಟಮದಲ್ಲಿರೋ ಮಂಗಳ ಗ್ರಹದ ಕೈವಾಡ. ಯಾವ ಅಷ್ಟಮದಲ್ಲಿ ಸರ್? ಲಾಯರ್ ಸಾಹೇಬ್ರೆ, ನೀವು ಒಂದು ನ್ಯಾಯ ಹೇಳಿ, ಇಲ್ಲ ಜಾತಕ ಹೇಳ್ಬಿಡಿ. ಬೇರೆ ದಾರಿ ಎಲ್ಲ ಇಲ್ಲಪ್ಪ. ರಕ್ತ ಸಂಬಂಧಗಳಾದ ನಿನ್ಗೆ ಅಲೆಕ್ಸ್ಗೆ ಬರೋದು ಆಸ್ತಿ ಅವನ್ ಸತ್ ಮೇಲೆ. ಹಾಗಾದ್ರೆ ಅವನನ್ನ ಕೊಲೆ ಮಾಡಿದ್ರೆ? ಒಳ್ಳೆ ಐಡಿಯಾ. ಹಾಗಾದ್ರೆ ಲೇಟ್ ಮಾಡ್ಬೇಡ. ಆ ಟರ್ನಿಂಗ್ ಅಲ್ಲಿ ಕೆಂಪು ಬಸ್ ಬರುತ್ತೆ, ಹೋಗ್ ತಳ್ಬಿಡು. ಲೇ, ತೆಂಗಿನ ಮರದಲ್ಲಿ ಚೇಲ್ ಕಚ್ಚಿದ್ರೆ ಅಡಿಕೆ ಮರದಲ್ಲಿ ನರಿ ಕಚ್ತಂತೆ. ಸ್ಟೀಫನ್ಗ್ ಸ್ವಲ್ಪನಾದ್ರೂ ಏನಾದ್ರೂ ಆದ್ರೆ ನಿನ್ನ ಅಷ್ಟಮದಲ್ಲಿರೋ ಮಂಗಳದಿಂದ ನೀನ್ ಒಳಗೋಗ್ಬೇಕಾಗುತ್ತೆ. ಸ್ಟೀಫನ್ ಸಾಯ್ಬೇಕು, ಆದ್ರೆ ನೀನ್ ಸಿಕ್ಕಾಕೋಬಾರ್ದು.
ಬಾಪ ರಾಹುಕಾಲ ಮುಗಿಯೋದ್ರೊಳಗೆ ಮನೆ ಒಳಗೆ ಹೋಗ್ಬೇಕು. ರಾಹುಕಾಲ ನನಗೂ ಇದೆಯಾ? ಅದೆಲ್ಲ ಇನ್ಮೇಲೆ ನನಗೇನ್ ಮಾಡುತ್ತ? ಕೊಡು. ತಮ್ಮ ಕರ್ಣಣ್ಣ, ಆ ಇದೇನ್ ಹೊಸ್ದಾಗಿದೆ? ನಮಗೆ ನಮ್ ವಿಕ್ರಮ್ ವೇದ ಇದ್ರೇನೆ ಸಾಕು. ವೇದನ ಈ ಕಡೆ ಹೊಡೆದಾಕಿದ್ರೆ ಸಾಕು. ಸರಿ ಈ ಕಡೆ ತಗೋ. ಬಾ. ಪೈಲ್ವಾನಿಗೆ ವಯಸ್ಸಾಯ್ತು ಅನ್ಸುತ್ತಾ? ನಂಗೆ ವಯಸ್ಸಾಯ್ತು ಅಂತ ಹೇಳ್ತಾ ಇದೀಯಾ? ಇವರು ಕುಮಾರಿ ಅಕ್ಕ, ನಮ್ಮನೆಗೆ ಹೊಸ ಕೆಲಸದವರು. ಮೇಡಿನ್ ಮೇಡಿನ್ ಪುಟ್ ಬರ್ತಿ. ವಯಸ್ಸು? ನಿನ್ ವಯಸ್ಸೆಷ್ಟು? 61. ಒಳ್ಳೆ ವಯಸ್ಸು. ಕುಮಾರಿ ಅಕ್ಕ ಅವ್ರಿಗೆ 1 ತಿಂಗಳು ಸಂಬಳ ಕೊಟ್ಬಿಡಿ ಕಮಲ್. ನನಗ್ ಬೇಕು ಅಂದ್ರೆ ನಿಮ್ಮನ್ನ ಕರಿತೀನಿ. ಏನು ಬೇಕಾಗಿಲ್ಲ. ನನ್ ವಯಸ್ಸು ಕೇಳ್ದಾಗೆ ಗೊತ್ತಾಯ್ತು ನಾನ್ ನಿಮಗ್ ಬೇಡ ಅಂತ. ಇದೇನೋ ಬೇರೆ ಕೇಸ್ ಅನ್ಸುತ್ತೆ. 1 ತಿಂಗಳ ಸಂಬಳ ಏನ್ ನನಗ್ ಬೇಡ. ನಾನ್ ಬಂದಿದ್ದಕ್ ಕೂಲಿ ಕೊಟ್ರೆ ಸಾಕು. 2,000. ಕೊಟ್ ಕಳ್ಸಿ ಕಮಲ್. ಕೊಡಿ, ಮತ್ತೆ ಸಿಗೋಣ. ಕಮಲ್ ಬಂದೆ. ಸ್ವಲ್ಪ ಹೆಲ್ಪ್ ಮಾಡೋ. ಈ ಕರ್ನಾಟಕದಲ್ಲಿ ಮದ್ವೆಗೆ ಹುಡುಗಿ ಬೇಕು ಅಂತ ಹೇಳಿ ಬೇಕಾದ್ರೆ 1000 ಜನ ಸಿಗ್ತಾರೆ, ಆದ್ರೆ ಕೆಲ್ಸದವ್ರು ಸಿಗೋದು ತುಂಬಾನೇ ಕಷ್ಟ, ಗೊತ್ತಾ? ಕೆಲಸದವ್ರಲ್ಲ ಕಮಲ್, ಜೊತೆಲಿರೋರು, ಒಳ್ಳೆ ಮನ್ಸಿರೋರು, ಒಬ್ಳು ಸಂಗಾತಿ. ಅದು ಇದು ಅನುಸೂಯ ಸುಯಂವದ ಟೈಪ್ ಅಲ್ವಾಪ, ಗೆಳತಿಯರು. ನಿಮ್ಗೇನು ಹುಡುಕಿ ಕಂಡಿಡಿಯೋದು ನಾನ್ ತಾನೆ. ಇದು ಒಳಗಡೆ ಬ್ಲಾಕ್ ಟ್ರೆಸರ್ ಹಾಕೊಂಡಿರುವಂತ ಹುಡುಗಿ. ಈಗ ಓಕೆ. ಓ, ತಿಂಗಳಿಗೆ 20,000 ಕೊಡ್ತಾರೆ ಅಂತ ಬ್ರಾ ತೋರ್ಸ್ಕೊಂಡೆಲ್ಲ ನಿಂತ್ಕೊಳಕ್ ಆಗಲ್ಲ. ನಾನ್ ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋದು. ಇದೆಲ್ಲ ಸೆಟ್ಟೇ ಆಗಲ್ಲ. ಸಾರಿ, ನನಗೆ ನಿಮ್ ಹೆಸರು ಗೊತ್ತಿರ್ಲಿಲ್ಲ, ಅದಕ್ಕೆ ಆತರ ಕರಿಬೇಕಾಯ್ತು. ನನ್ನ ಹೆಸರು ಕನ್ನಿಕಾ. ಅದು ನಿಮ್ ಹೆಸರು ಇಷ್ಟ ಆಗದೆ ಇರೋದಕ್ಕಲ್ಲ, ಅದು ರಾತ್ರಿ ತಿಂದಿರೋ ಸೊಪ್ಸಾರಿಂದು ಸ್ಮೆಲ್ ಅಭ್ಯಾಸ ಆಗಿದೆ. ಕಮಲ್, ನೀನ್ ಏನೇ ಅಡ್ವೈಸ್ ಮಾಡಿದ್ರು ನಿಮ್ಮ ಅಪ್ಪನ ಆಸ್ತಿನ ಕಿಚನ್ ಇಡೋದು ಯಾವ ನ್ಯಾಯ? ಆಸ್ತಿನ ತಗೊಂಡೋಗಿ ಅಡಿಗೆ ಮಾಡೋ ಜಾಗದಲ್ಲಿ ಇಡ್ತಿದ್ಯಾ? ನಾನೇನು ಊಟದಲ್ಲಿ ಉಪ್ಪು ಬದಲಾಗಿ ಇದ್ಯಾವ ನ್ಯಾಯ? ನಮ್ಮಪ್ಪ ತುಂಬಾ ಒಳ್ಳೆ ಅಡ್ಗೆ ಭಟ್ರಾಗಿದ್ರು, ಅದಕ್ಕೇನೆ ಅದನ್ನ ದೇವ್ರ ಮನೇಲಿ ಇಡೋದಕ್ಕಿಂತ ಅಡ್ಗೆ ಮನೇಲಿ ಇಟ್ರೇನೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಯಾಕೆ ನಿಮ್ಮ ಅಪ್ಪನ ಕಾಫಿ ಗ್ಲಾಸ್ ಅಲ್ಲಿ ಇಟ್ಟಿದ್ದೀರಾ? ನಾನಿಟ್ಟಿಲ್ಲ, ಇಟ್ಟು ಕಳಿಸ್ಕೊಟ್ರು ನನ್ನ ಮುಟ್ಟಾಳ ಅಣ್ಣ. ಅವ್ರ ಮಗಳನ್ನ ನೋಡಕ್ ಹೋಗಿನೇ ನಮ್ಮಪ್ಪ ಅಮೆರಿಕಾಗ ಹೋಗಿ ಸತ್ತೋಗಿದ್ದು. ಹಿ ವಾಸ್ ದ ಬೇಬಿ ಸೀಟರ್, ಪುವರ್ ಮ್ಯಾನ್. ಅವತ್ತಿನ ದಿನನೇ ಸೆಪ್ಟೆಂಬರ್ 11 ಆ ಟ್ವಿನ್ ಟವರ್ ಬ್ಲಾಸ್ಟ್ ಆಗಿದ್ದು, ಗೊತ್ತಾ? ಗೊತ್ತಿಲ್ಲದೆ ಏನು ತಾಜ್ ಮಹಲ್ಗೆ ಬಾಂಬ್ ಇಟ್ಟಿದ್ದೀರಾ? ತಾಜ್ ಮಹಲ್ಗೆ ಬಾಂಬಾ? ಅವಾಗ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಅಪ್ಪನ ಕಾರ್ಯಗಳೆಲ್ಲ ಅಲ್ಲೇ ನಡೆದೋಯ್ತು. ಅದಕ್ಕೇನೆ ನಮ್ಮ ಕೇಡಿ ಅಣ್ಣ ಅಪ್ಪನ ಈ ಕಾಫಿ ಕಪ್ಪಲ್ಲಿ ಮುಚ್ಚಿಟ್ಟು ಹಂಗೇ ಅದನ್ನ ಇಲ್ಲಿ ಕಳಿಸ್ಬಿಟ್ರು. ವೆರಿ ಸ್ಯಾಡ್ ಸ್ಟೋರಿ. ಅಣ್ಣ, ಫ್ರಿಜ್ ಅಲ್ಲಿ ಮೊಟ್ಟೆ ಇದೆಯಾ? ಮೊಟ್ಟೆ ಎಲ್ಲ ಇದೆ, ಆದ್ರೆ ಲೂಯಿ ಕೊಡಬಾರ್ದು. ಚೀಚಿ, ಸರ್ ಮಾಡ್ಕೊಡಲ್ಲ. ನನಗೆ ಜಿಮ್ ಮಾಸ್ಟರ್ ಹೇಳಿದಾರೆ ಬೆಳಗ್ಗೆ 10 ಮೊಟ್ಟೆ ತಿನ್ಬೇಕು ಅಂತ. ಪ್ರಪಂಚದಲ್ಲಿರೋ ಒಬ್ಬೊಬ್ರಿಗೂ 10 ಮೊಟ್ಟೆ ಕೊಡ್ತಾ ಹೋದ್ರೆ ಕೋಳಿಗೆ ಬಾತ್ರೂಮ್ ಹೋಗಕ್ಕೂ ಟೈಮ್ ಇರಲ್ಲ. ಯಾಕಣ್ಣ ಸುಮ್ನೆ ಕೆಲ್ಸ ಮಾಡೋ ನಮ್ಮ ಮಧ್ಯೆ ಜಗಳ? ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಲ್ಲಿ ಇರ್ಬೇಕಲ್ವಾ? ನಮ್ಮ ಹೆಸರಲ್ಲೇ ಎಷ್ಟು ಒಗ್ಗಟ್ಟಿದೆ ನೋಡಿ. ಕಮಲ್, ಕರ್ಣ, ಕನ್ನಿಕಾ. ಕಮಲ್ ಅನ್ನೋ ಹೆಸರಿಗೆ ನಿನ್ನ ಹೆಸರು ಮ್ಯಾಚ್ ಆಗ್ಬೇಕು ಅಂದ್ರೆ ಕನ್ನಿಕಾ ಅಂತ ನಿನ್ನ ಹೆಸರು ಚೇಂಜ್ ಮಾಡ್ಕೋಬೇಕು. ಹಾಗೆಲ್ಲ ಅದೆಲ್ಲ ಯಾವತ್ತೋ ಬದಲಾಗೋಯ್ತು ಸರ್, ಸುಮ್ನೆ ಹೆದರ್ಸ್ಬೇಡಿ. ಭಯ ಪಡಿಸ್ತಾವ್ರ? ಅದೆಲ್ಲ ನನಗ್ ಗೊತ್ತಿಲ್ಲ. 45, 46, ಸರಿಯಾಗಿ 47 ಸೆಕೆಂಡ್ ಆದ್ಮೇಲೆ ಈ ಮೊಟ್ಟೆನ ಇಳಿಸ್ಬಿಡಿ. ಮೊಟ್ಟೆ ಮೇಲೆ ಇದ್ದಾಳೆ. ಡಿಜಿಟಲ್ ಇಂಡಿಯಾ.
ಕನ್ನಿಕಾ, ಹ್ಮ್ ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ನಾನ್ ಮೊನ್ನೆ ಅಷ್ಟೇ ಸ್ನಾನ ಮಾಡಿದೆ. ಸ್ಮೆಲ್ ಬರ್ತಿದ್ಯಾ? ಇಲ್ಲ, ಇದು ಬಂದು ಒಳ್ಳೆ ಮತ್ ಕೊಡುವಂತ ಒಳ್ಳೆ ವಾಸನೆ. ಇಷ್ಟ ಆಯ್ತಾ? ಮತ್ತೆ ಹಾಗಿದ್ರೆ ಇನ್ಮೇಲೆ ನಾನು ಸ್ನಾನನೇ ಮಾಡಲ್ಲ. ಆ? ಡಾಕ್ಟರ್ ಪದ್ಮ ನನ್ನ ಕರಿಬೇಕಾದ್ರೆಲ್ಲ ನಿಮ್ ಬಗ್ಗೆ ಹೇಳ್ತಿರ್ತಾರೆ. ನೀವಿಲ್ಲಿ ಬರ್ತೀರಾ ಅಂತ ಗೊತ್ತಾದಾಗ ಆಕ್ಚುಲಿ ಐ ವಾಸ್ ಎಕ್ಸೈಟೆಡ್. ತುಂಬಾ ದಿನಗಳಿಂದ ನಿಮ್ಮನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಈ ಪೊಸಿಷನ್ ಅಲ್ಲಿ ಇದ್ರು ಜೀವನದಲ್ಲಿ ನಿಮ್ ಪಾಸಿಟಿವ್ ಆಟಿಟ್ಯೂಡ್ ಇದೆಯಲ್ಲ, ಗುಡ್. ಪೇಪರ್ ಅಲ್ಲಿ ಒಂದು ಕಾಲಮ್ ಬರ್ತಿದ್ರಲ್ಲ? ಹಸ್ಬೆಂಡ್ ಅಂಡ್ ವೈಫ್. ಯಾ ಕರೆಕ್ಟ್. ಅದನ್ನ ನಾನೇ ಬರ್ದಿದ್ದು. ಇವ್ರು ಹೇಳಿದ್ರು ನಾನ್ ಬರ್ದೆ ಅಂದೆ. ಸುಮ್ನೆ ಹೇಳ್ಬಾರ್ದು, ತುಂಬಾ ಒಳ್ಳೆ ಹ್ಯಾಂಡ್ ರೈಟಿಂಗ್, ಯಾರಿಗೂ ಗೊತ್ತಾಗಲ್ಲ. ಯೋ ಫೈನ್ ಸ್ಟೀಫನ್, ನನಗಿಂತ ಹೆಲ್ದಿ ಆಗಿದ್ದೀರಾ. ಪದ್ಮ ಅವ್ರ ಮೆಡಿಸನ್ಸ್ ನ ಕಂಟಿನ್ಯೂ ಮಾಡಿದ್ರೆ ಸಾಕು. ಉಸಿರಾಡೋದಕ್ಕೆ ಸದ್ಯಕ್ಕೊಂದು ಇನ್ಹೇಲರ್ನ ಬರ್ಕೊಡ್ತೀನಿ. ಪರ್ಸಿಸ್ಟೆನ್ಸ್ ಆಗ್ಲಿಲ್ಲ ಅಂದ್ರೆ ಮೆಡಿಕೇಶನ್ ಮಾಡೋಣ, ಓಕೆ? ಡಾಕ್ಟರ್, ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ? ವೈ? ಅದೇ ಸುಮ್ನೆ ತಿಳ್ಕೊಳ್ಳೋದಕ್ಕೆ. ಗೊತ್ತಿಲ್ಲ, ಸಮ್ ಬ್ರ್ಯಾಂಡ್. ಹಸ್ಬೆಂಡ್ ತಗೊಂಬಂದ್ ಕೊಟ್ರು. ಮಾಡಬಾರ್ದು, ಯಾವತ್ತೂ ಈ ತಪ್ಪು ಮಾಡಬಾರ್ದು. ಹಸ್ಬೆಂಡ್ ತಂದ್ಕೊಟ್ಟಿರೋ ಯಾವುದೇ ಪರ್ಫ್ಯೂಮ್ ನ ಯಾವ ವೈಫು ಯೂಸ್ ಮಾಡ್ಲೇಬಾರ್ದು. ಪ್ರೀತಿಯಿಂದ ಅದನ್ನ ತಗೊಂಡು ಹಾಗೆ ಬೀರು ಒಳಗಡೆ ಮುಚ್ಚಿಟ್ಬಿಡ್ಬೇಕು. ಬೇರೆ ಹುಡುಗರಿಗೆ ಇಷ್ಟ ಆಗೋ ವಿಷಯ ನಮ್ ಹೆಂಡತಿ ಹತ್ರ ಇದ್ರೆ ಗಂಡನಿಗೇನೆ ಟೆನ್ಷನ್. ಅದೇ ಅವ್ರ ಲವರಿಗೆ ತಂದ್ಕೊಡೋ ಪರ್ಫ್ಯೂಮ್ ಆದ್ರೆ ಬೆಸ್ಟ್ ಆಗಿರುತ್ತೆ. ಅದು ಕರೆಕ್ಟ್, ಆದ್ರೆ ಅದು ನಮಗ್ ಸಿಗ್ಲಿಲ್ವಲ್ಲ ಸ್ಟೀಫನ್. ಅದಕ್ಕೆ ನೀವು ನನಗೆ ಲವ್ ಮಾಡಿದ್ರೆ ಆಯ್ತಲ್ಲ. ಏನ್ ಹೇಳ್ತೀರಾ? ಯು ಆರ್ ಇಂಪಾಸಿಬಲ್ ಸ್ಟೀಫನ್. ಬಿ ಇಂಪಾಸಿಬಲ್ ಡಾಕ್ಟರ್. ಅಸಾಧ್ಯವಾಗಿರೋ ಊಟ, ಅಸಾಧ್ಯವಾಗಿರೋ ಹಾಡು ಕೇಳಿರ್ತೀರ ತಾನೆ? ಆ ತರ ಅಸಾಧ್ಯವಾಗಿ ಜೀವನ ಮಾಡಿದ್ರೇನೆ ಈ ಲೈಫಲ್ಲಿ ನಾವು ಸರ್ವೈವ್ ಆಗೋದಕ್ಕಾಗುತ್ತೆ. ಈಗ ನೀವು ಮಾತಾಡಿದ್ ಕೂಡ ಪೇಪರ್ ಅಲ್ಲಿ ಬರ್ತಿರೋ ಭಾಷೆನೇನೆ. ಟಾಪಿಕ್ ನ ಬದಲಾಯಿಸಬೇಡಿ. ಬಿಡೋ ಹಾಗೆ ಕಾಣ್ತಿಲ್ಲ. ಸರಿ ಇದೆ, ಆದ್ರೆ ಇಲ್ಲಲ್ಲ, ಬೇರೆ ಊರಲ್ಲಿ ಡಾಕ್ಟರ್. ಓ, ಹಾಗಾದ್ರೆ ಹಳೆ MBBS ಕ್ಲಾಸ್ಮೇಟಾ? ಯೋರ್ ಗೆಸ್ ಇಸ್ ರೈಟ್. ನಾವಿಬ್ರು ಒಟ್ಟಿಗೆ ಓದಿದ್ದು. ಮತ್ತೆ ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಫ್ಯಾಮಿಲಿ ಒಪ್ಕೊಂಡಿಲ್ವಾ? ಹೇ, ಆಗೇನಿಲ್ಲ. ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಎರಡ್ ಕಡೆನು. ನಮ್ಗನ್ನಿಸ್ತು ಮದ್ವೆ ಆದ್ಮೇಲೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ಕೆಟ್ಟೋಗುತ್ತೆ ಅಂತ. ಅದಕ್ಕೆ ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ವಿ. ವರ್ಷದಲ್ಲಿ 1-2 ಸಲನೂ ನೋಡ್ತೀವಿ. ನಾನೇ ಹೋಗ್ತೀನಿ ಯಾವ್ದಾದ್ರೂ ಕಾನ್ಫರೆನ್ಸ್ ಅನ್ನೋ ಹೆಸರಲ್ಲಿ. ಅದೇ ಒಳ್ಳೇದು. ಹಳೆ ಫ್ರೆಂಡ್ಸ್ಗಳನ್ನ, ಹಳೆ ಲವರ್ನ ವರ್ಷಕ್ಕೊಂದ್ಸಲ 2 ಸಲ ನೋಡೋದು ತುಂಬಾ ಒಳ್ಳೇದೇನೆ. ಆ ಮೀಟಿಂಗ್ ಅಲ್ಲಿರೋ ಇಂಟೆನ್ಸಿಟಿ ಮುಂದಿನ ಮೀಟಿಂಗ್ ವರ್ಗೂ ಹಾಗೆ ಇರುತ್ತೆ. ಡೈಲಿ ನೋಡ್ತಾ ಇದ್ರೆ ಹಸ್ಬೆಂಡ್ಗೂ ಮತ್ತೆ ಪ್ರೀತಿಗೂ ಏನ್ ವ್ಯತ್ಯಾಸ ಇರುತ್ತೆ? ಎಲ್ಲಾರ್ನು ನಾವ್ ಹಾಗೆ ಅಂತ ಹೇಳಕ್ಕಾಗಲ್ಲ. ಆದ್ರೂ ಈ ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ ಇರೋದು ಮಕ್ಕಳಿಗೋಸ್ಕರ ಅಲ್ವಾ? ಮತ್ತೆ ಮದ್ವೆ ಅನ್ನೋದು ಒಂದ್ ಸೆಟಲ್. ಮ್ಯಾರೇಜ್ ಇಸ್ ಎ ಲೈಸೆನ್ಸ್ ಟು ಹ್ಯಾವ್ ಅನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಲೀವ್ ಇಟ್, ನಮ್ಗದೆಲ್ಲ ಬೇಡ, ಬೋರ್ ಆಗುತ್ತೆ. ಸಖತ್ತಾಗಿದೆ. ಮತ್ತೆ ಇಲ್ಲಿಂದ ಇಲ್ಲ ಹೋಗ್ತಿದ್ದೀರಾ? ಈವ್ನಿಂಗ್ ಏನ್ ಪ್ಲಾನ್ಸು? ಪಾರ್ಟಿ. ಹಾ, ಯು ಆರ್ ನಾಟ್ ಸಪೋಸ್ ಟು. ಇವರೆಲ್ಲ ಕುಡಿತಾರೆ, ನಾನು ದುಡ್ಡು ಕೊಡ್ತೀನಿ ಅಷ್ಟೇನೆ. ಹಾಗ ಡಾಕ್ಟರ್, ಇಲ್ಲೊಂದು ಒಳ್ಳೆ ರೆಸ್ಟೋರೆಂಟ್ ಸರ್ಚ್ ಮಾಡ್ಕೊಡ್ತೀರಾ? ಡ್ರೀಮ್ ಇಸ್ ಮೈ ಬೇ. ಓಕೆ, ಹಾಗಾದ್ರೆ ಪ್ರೀತಿ ಅಂತ ಅನ್ಕೊಂಡು ಬಂದು ಮೀಟ್ ಮಾಡೋಣ, ಮಾತಾಡೋಣ. ಹೇ, ಸುಮ್ನೆ ಇರಿ. ಇಲ್ಲ ಅಂದ್ರೂ ಕರಿಬೋದಲ್ವಾ? ಬರ್ತೀನಿ. ಓಕೆ, ಬಾಯ್. ಬಾಯ್. ಸರಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಟುಡೇ ನೀವು ತುಂಬಾ ಸುಂದರವಾಗಿದ್ದೀರಾ ಸರ್. ಏನ್ ಇದಕ್ಕೂ ಮೊದಲು ನೋಡಿದ್ರಾ? ಟುಡೇ ಅಂತ ಹೇಳ್ತಾ ಇದೀರಾ? ಇಲ್ಲ ಸರ್, ಈಗ ತಾನೇ ನಿಮ್ನ ನೋಡಿದ ತಕ್ಷಣ ಅನ್ನಿಸ್ತು. ನನ್ನ ಪಾಕೆಟ್ ಅಲ್ಲಿ ಒಂದು 50 ರೂಪಾಯಿ ಇದೆ, ಎತ್ಕೊಳ್ಳಿ. ಸರ್, ನಾನು ಅದಕ್ಕೋಸ್ಕರ ಹೇಳಿಲ್ಲ ಸರ್, ನನಗೆ ದುಡ್ಡು ಬೇಡ ಸರ್. ಗುಡ್. ಕಮಲ್, ಹಾಪ, ಇವ್ರಿಗೊಂದು 500 ರೂಪಾಯಿ ಕೊಡಿ. ಹೆಸರೇನು? ಯಾಕೋಬ್, ಹಿಂದೂ ಯಾಕೋಬ್. ಒಳ್ಳೆ ಹೆಸರು. ಥ್ಯಾಂಕ್ಸ್. ಸ್ವಲ್ಪ ಹೆಲ್ಪ್ ಮಾಡಿ. ಹಾ
ಅರೆ ಯಾರಿದು? ನಮ್ ಸ್ಟೀಫನ್ನ ಬಂದ್ಮೇಲೆ ಕಾಲ್ ಮಾಡೋದಲ್ವಾ? ನಮ್ ಪೀಟರ್ ಹೇಳಿದ್ಮೇಲೆ ನನಗಿದೆಲ್ಲ ಗೊತ್ತಾಗ್ಬೇಕಾ? ಇಲ್ಲ ಅಂದ್ರೆ ನಾನು ಆ ಮನೇಲೆ ಕುತ್ಕೊಂಡು ಏನ್ ಮಾಡ್ಬೇಕು ಹೇಳ್ತಮ್ಮ? ನೀನ್ ಆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾನು ಎಷ್ಟೊಂದು ಯೋಚನೆ ಮಾಡಿದೀನಿ ಅಂತ ಗೊತ್ತಾ ನಿನಗೆ? ಕೋಟಿ ಗಟ್ಲೆ ಬೆಲೆ ಬಾಳೋ ಮನೆನ ಬಿಟ್ಟು ಬಂದಿದ್ದೀರಲ್ಲ ನೀವು. ಅಯ್ಯೋ ಯಾಕಪ್ಪ, ಏನು ಗೊತ್ತಿಲ್ದಿರೋ ತರ ನೋಡ್ತಾ ಇದ್ಯಾ? ನಿಜವಾಗ್ಲೂ ಏನು ಗೊತ್ತಿಲ್ವಾ? ನೀವು ಅಂದಾಗೆ ಅಮ್ಮ ಅವ್ರ ಅಣ್ಣನ? ಏ ಅಣ್ಣ ಅಲ್ಲಪ್ಪ, ತಮ್ಮ. ಮಾನಸ್ ಅವ್ರ ತಾಮಸ್ ಅವ್ರ ತಮ್ಮ. ಹಾಗ ನನಗ್ ನೆನಪೇ ಆಗ್ಲಿಲ್ಲ. ನನಗ್ ಗೊತ್ತಾಯ್ತು. ಊಟಕ್ ಬಂದಿದ್ದೀರಾ? ಹಾಗಾದ್ರೆ ನಾನ್ ನಿಮಗ್ ತೊಂದ್ರೆ ಮಾಡಲ್ಲ. ನಾನು ನನ್ ಗಾಡಿ ಬರೋದಕ್ಕೆ ಕಾಯ್ತಾ ಇದ್ದೀನಿ. ನೀವ್ ಹೋಗಿ ಊಟಕ್ಕೆ, ನಾನು ನನ್ ಕೆಲ್ಸ ಮುಗಿಸ್ಕೊಂಡ್ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ನೀನ್ ಬಾರ. ಈ ಹುಡುಗ ಯಾವಾಗ್ಲೂ ಹೀಗೆ ನೋಡಪ್ಪ, ಯಾವಾಗ್ಲೂ ನಗು ಮುಖ ಇಟ್ಕೊಂಡು. ಸರ್ ಅವ್ರು ದೊಡ್ಡ ಶ್ರೀಮಂತ ಅಲ್ಲ? ತುಂಬಾ ದೊಡ್ಡ ಶ್ರೀಮಂತ. ಪ್ಲಾಂಟ್ ಪ್ರಿನ್ಸ್ ಬಗ್ಗೆ ಕೇಳಿದೀಯಾ? ಇಲ್ಲ. ಅವರಿಗೆ ಒಬ್ನೇ ವಾರಸ್ದಾರ. ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಾನೆ ಹೇಳ್ಬೋದು. ಅವರೇ ಕಣಯ್ಯ ಅದ್ರಲ್ಲಿ ಕಿಂಗು. ಹೈವೇ ಪಕ್ಕದಲ್ಲಿ ಆ ಕಾಲದಲ್ಲಿ ತಗೊಂಡಿರೋ ಲ್ಯಾಂಡ್ ಎಲ್ಲ ಈ ಹುಡುಗನಿಗೆ ಕಣಯ್ಯ ಬರ್ದಿರೋದು. ಅವತ್ತವ್ರು ಸಾಯ್ಬೇಕಾದ್ರೆ ಇವ್ರಿಗೆ ವಯಸ್ಸು 14. ಇಷ್ಟೆಲ್ಲ ಇದ್ರು ಏನಯ್ಯ ಪ್ರಯೋಜನ? ಈ ಹುಡುಗನಿಗೆ ಯೋಗ ಇಲ್ಲ, ಕೈ ಕಾಲು ಬಿದ್ದೇ ಹೋಯ್ತು. ಆಸೆ ಪಟ್ಟಿದ್ದೆಲ್ಲ ಏನು ಪಡ್ಕೊಳಕ್ಕೆ ಆಗಲ್ಲ. ನನಗ್ ಗೊತ್ತಿರೋ ಪ್ರಕಾರ ಈ ಹುಡುಗನ್ ಮೇಲೆ ಆಸ್ತಿ ಒಂದ್ 200 ಕೋಟಿ ಇರ್ಬೋದು ಅನ್ಸುತ್ತೆ ನೋಡಿ, ಕೈಲಾಗ್ದಿರೋ ಹುಡುಗನ್ ಕೈಯಲ್ಲಿ. ಅದನ್ನ ಇಟ್ಕೊಂಡು ಇವನ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅದೋಗ್ಲಿ, ಸರಿ ಬಾರ ಹೋಗೋಣ. 200 ಕೋಟಿ? ಈಶ್ವರ, ಇದು ಯಾವ ಭಾಗ್ಯಶಾಲಿಗೆ ಸಿಗುತ್ತೋ? ओ चेहरा है या चांद खिला है, जुल्फ खनेरी शाम है क्या, सागर जैसी आंखों वाली, ये तो बता तेरा नाम है क्या। अरे तू क्या जाने तेरे खातिर कितना है बेताब ये दिल, तू क्या जाने देख रहा है कैसे कैसे ख्वाब ये दिल। दिल कहता है तू है यहाँ तो जाता लम्हा थम जाए, वक्त का दरिया बहते बहते इस मनसर में जम जाए। तूने दीवाना दिल को बनाया, इस दिल पर इंजाम है क्या, सागर जैसी ಅಯ್ಯೋ ಹೌದು, ನಾನು ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. तेरा नाम है क्या। ನಮಗ್ ಮ್ಯಾಚ್ ಆಗೋ ವ್ಯಕ್ತಿ ನೋಡು, ಅಲ್ಲಿರೋ ರೆಡ್ ಕಲರ್ ಡ್ರೆಸ್ ಹುಡುಗಿನ ಇವತ್ತೆತ್ತಾಕೊಂಡು ಹೋಗಿ तुझसे दूर सही और तू मुझसे अनजान सही, तेरे साथ नहीं पाओ तो खैर तेरा अरमान सही। ये अरमां है शोर नहीं हो, खामोशी के मेले हो, इस दुनिया में कोई नहीं हो, हम दोनों ನನಗೋಸ್ಕರ ಹಾಡ್ತಾರೆ ಅಂತ ಕೇಳಿ ನಮ್ ಶ್ರೀನಿವಾಸ್ ತರ ಇಲ್ಲಿ ಕೊಡೋದಕ್ಕಿಂತ 2ರಷ್ಟು ಕೊಡ್ತೀನಿ ಅಂತ ಹೇಳಿ. और मेरा अब खाम है क्या, सागर ಅಣ್ಣ, ಹೊಟ್ಟೆ ತುಂಬಾ ಹಸಿತಿದೆ, ಬಾತ್ರೂಮ್ಗೆ ಹೋಗ್ತೀನಿ ಅಂತ ಬಂದಿದ್ದೀನಿ, ಏನಾದ್ರೂ ತಿನ್ನಕ್ ಕೊಡೋಣ? ಮಂಚ ಒಪ್ಕೊಳ್ಳಿಲ್ಲ. ಒಪ್ಪಿಲ್ಲ ಅಂದ್ರೆ ನಾವೇ ಒಪ್ಸೋಣ. ಅವನ್ ಡೀಟೇಲ್ಸ್ ಎಲ್ಲ ತಗೊಂಡ್ ಇಟ್ಕೊಂಡಿರಿ. ಸಂಬಳ ಎಷ್ಟು, ಅವನ್ ಯಾರ ಜೊತೆ ಇದ್ದಾನೆ ಎಲ್ಲ ತಿಳ್ಕೊಳ್ಳಿ. ಓಕೆ. ಮುಂಗಾರು ಮಳೆಯೇ ಜಾನ್, ಏನು ಸ್ವಲ್ಪ ನಿಲ್ಲು.
ಏನು ಇದ್ರಲ್ಲೊಂದು ಸೈನ್ ಹಾಕಿ ಕಾಸು ತಗೊಂಡೋಗ. ಓ ಹೇಳಕ್ ಮಾತ್ರ 5 ಸ್ಟಾರ್ ಹೋಟ್ಲು ಅದು ಇದು ಅಂತ, ಪ್ರಯೋಜನ ಇಲ್ದಿರೋ ರಿಸಿಪ್ಟ್. ಹೊಲದಲ್ಲಿ ಕೆಲಸ ಮಾಡಿದ್ರೆ ಜಾಸ್ತಿ ದುಡ್ಡು ಸಿಗುತ್ತೆ. ನಿನ್ನ ಹೋಗಿ ಆ ಕೆಲಸ ಮಾಡ್ಬೇಡ ಅಂತ ನಾನು ಹೇಳದ್ನಾ? ಓ ತಗೋ ಹಿಡಿ. ಸರಿ ಬರ್ತೀನಿ. ಲೋ ಏನೋ ಬರೀ 450. ಟೀ ಕುಡ್ದಿರೋ ಕಾಸು. ಓ ಗಂಟ್ಲು ಕಿತ್ತೋಗಂಗ್ ಆಡೋನ್ಗೆ 450, ಒಂದು ಟೀಗೆ 150. ಮಣಿಯಣ್ಣ ಏನು ಇವನ್ ಪ್ಲೇಟಲ್ಲಿ? ಇವನಿಗೆ ಲಾಟ್ರಿ ಹೊಡಿತಾ? ಇದು ಕಾಮೇಶ್ವರ್ ಆರ್ಡರ್ ಮಾಡಿ ಅವ್ರ ಪಾಡ್ಗೆ ಅವ್ರು ಹೋದ್ರು, ಬಿಲ್ ಅವರೇ ಕಟ್ತಾರೆ. ನೀನ್ ಅದೃಷ್ಟ ಅಂತ ಬಿಡು. ಇದೇನ್ ಹಣ್ಣ ಕ್ಯಾರೆಟ್? ನೀನ್ ತಿನ್ನು. ಎತ್ಕೊಳ್ಳೋ. ಬೇಡ, ಇದಕ್ಕೂ ಸರಿ ಬಿಲ್ ಹಾಕ್ತೀರಾ? ಸರಿ, ನಾಳೆ ಅಲ್ಲಿ 10 ಗಂಟೆಗೆ. ಲೋ ನೀನು ಕಣೋ 10:30. ನಿಮ್ ತರ ಹಾಡಿದ ತಕ್ಷಣ ಹೋಗಕ್ಕಾಗಲ್ಲ. ಡ್ಯೂಟಿ ಬದಲಾಗೋರ್ಗು ನಾವ್ ಇಲ್ಲೇ ಇರ್ಬೇಕಾಗುತ್ತೆ. 10 ಗಂಟೆಗೆ ಬಂದಿಲ್ಲ ಅಂದ್ರೆ ತುಳಿದು ಬಿಡ್ತೀನಿ. ಹೌದು, ನನ್ ಗಾಡಿಯಲ್ಲಿ ನಿಲ್ಸಿದ್ಯಾ? ಮ್ಯಾನೇಜರ್ ಕಣ್ಣು ಕಾಣಿಸ್ದೆ, ಆ ಜನರೇಟರ್ ಪಕ್ಕ ನಿಲ್ಸಿದೀನಿ. ಹೋಗೋಣ. ಎಲ್ಲಿಂದ ಬರ್ತೀಯ? ತೆಗಿರಿ. ಇಲ್ಲಿ ನೋಡು, ನಾಳೆ ದಿನ ನಿನ್ನ ಒಳ್ಳೆ ಮನೆತನದಿಂದ ಮದ್ವೆ ಮಾಡಿ ಕರ್ಕೊಂಡು ಹೋಗ್ತಾರೆ. ನೀನ್ ನೋಡಿದ್ರೆ ನನ್ನ ತಪ್ಕೊಂಡು ನೈಟ್ ಎಲ್ಲ ಬೈಕಲ್ಲಿ ಸುತ್ತಿದ್ಯಲ್ಲ. ಮೀರಾ ಅವ್ರೆ, ಇದು ತುಂಬಾ ಕಷ್ಟ. ಮೊದ್ಲೇ ಊರಲ್ಲಿ ನನಗೆ ತುಂಬಾ ಒಳ್ಳೆ ಹೆಸರು. ಸಾಕಪ್ಪ, ಇವಾಗ ಸ್ವಲ್ಪ ಹೋಗ್ತೀಯಾ? ಇಷ್ಟೊತ್ಮೇಲೆ ನಾನ್ ಗಾಡಿ ಹುಡುಕಿ ಹೋಗೋಷ್ಟಲ್ಲಿ ರಿಹರ್ಸಲ್ಗೆ ಲೇಟ್ ಆಗೋಗುತ್ತೆ. ಆಮೇಲೆ ನೀನೇ ಬೈತ್ಯಾ. ಸೊ ಬೆಸ್ಟ್ ನೀನೇ ಬಂದ್ ಕರ್ಕೊಂಡು ಹೋದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ನಾನು ಹೇಳೋದು ಹೇಳಿದೀನಿ, ಅದಕ್ ಮೇಲೆ ನಿನ್ನಿಷ್ಟ. ಏನು? ಸರಿ ನಡಿ. ಇದ್ಯಾರು ಲೈಟ್ ಎಲ್ಲ ಆಫ್ ಮಾಡಿದಾರೆ? ಫ್ಯೂಸ್ ಹೋಗಿರ್ಬೇಕು ಅನ್ಸುತ್ತೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಈ ವಾಚ್ಮನ್ ಎಲ್ಲಿ ಹೋದ? ಸರ್ ಸ್ವಾಮಿ, ಇವನೊಂದು ಕೆಲ್ಸಕ್ಕೆ ಇಟ್ಕೊಂಡಿದ್ದಕ್ಕೆ ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕು. ಆ ಕನ್ನಿಕ ಎಲ್ಲಿ ಮಲಗ್ತಾಳೆ? ಯಾಕೋ? ಸುಮ್ನೆ. ಸರ್, ಪ್ರೆಜರ್ ಟ್ಯಾಬ್ಲೆಟ್ ಹಾಕೋಕ್ ಮುಂಚೆ ನಂಗೆ ನೆನಪಿದೆ. ಅದಾದ್ಮೇಲೆ ಏನು ಗೊತ್ತಿಲ್ಲ, ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಟ್ಯಾಬ್ಲೆಟ್ ಇಂದ ನಿದ್ದೆ ಬರಲಿಲ್ಲ, ಅದಕ್ಕಿಂತ ಮುಂಚೆ ಕುಡಿದ್ರಲ್ಲ ಎಣ್ಣೆ, ಅದರಿಂದ ನಿದ್ದೆ ಬಂದಿದ್ದು. ಕರೆಂಟ್ ಬರಲಿ, ನೀನ್ ವಿಷಯ ನಾನು ನೋಡ್ಕೋತೀನಿ. ಇದೇನಿದು ಮೇನ್ ಆಫ್ ಆಗಿದೆ? ನೀನು ಆಫ್ ಮಾಡಿದ್ದು? ಇಲ್ಲ ಸರ್. ಯಾರು ಆಫ್ ಮಾಡಿರೋದು? ಏಯ್ ಕಳ್ಳ ನಿಂತ್ಕೊಳ್ಳೋ, ನಿಂತ್ಕೋ. ಏಯ್ ಕಳ್ಳ ನಿಂತ್ಕೊಳ್ಳೋ. ಏಯ್ ನಿಂತ್ಕೊಳ್ಳೋ, ನಿಂತ್ಕೋ. ಕಳ್ಳ ನಿಂತ್ಕೋ. ಏಯ್ ಕಳ್ಳ. ಏಯ್ ನಿಂತ್ಕೋ, ನಿಂತ್ಕೋ. ನಿಂತ್ಕೋ. ಬರ್ತೀನಿ ಸರ್. ಚಿಕ್ಕ ಹುಡುಗನ್ ತರ ಕಾಣ್ತಾನೆ, ನೋಡಿದ್ರೆ ಕಳ್ತನ ಮಾಡಕ್ ಎಲ್ಲರೂ ಬಂದ್ಬಿಟ್ಟಿದಾರಾ? ಏನ್ ಫಾಸ್ಟ್ ಆಗಿ ಹೋದ ನೋಡಿದ್ರ? ನಾನ್ ಮಲಗ್ ಬಿಟ್ಟಿದ್ದೆ. ಇದಕ್ಕೆ ಮತ್ತು ಅಂತ ಹೇಳೋದು. ಏನಪ್ಪಾ, ಪೊಲೀಸ್ ಅವ್ರನ್ನ ಕರೀಲ? ಯಾಕೆ? ಅವನು ಹಾಕೊಂಡಿರೋ ಅಂಡರ್ವೇರ್ ಅಲ್ಲಿ ಎಷ್ಟಂತ ವಸ್ತುಗಳು ಕತ್ಕೊಂಡು ಹೋಗಕ್ಕಾಗುತ್ತೆ ಹೇಳಿ ನೀವೇ? ಎತ್ಕೊಂಡು ಹೋಗ್ಲಿ ಬಿಡಿ ಕಮಲ್. ಏನೇ ಆದ್ರೂ ಆ ಹುಡುಗನ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾವ ತರ ಅವ್ನು ಹೆಗರಿ ಜಂಪ್ ಮಾಡೆಲ್ಲ ಹೋದ. ಯಾಕ್ ಸರ್ ಪೊಲೀಸ್ನೆಲ್ಲ ಕರೀತಿದ್ದೀರಾ? ನಿನಗೆ ಬಿರಿಯಾನಿ ತಗೊಂಬಂದು ತಿನ್ಸೋದಕ್ಕೆ ಕೇಳ್ತಿರೋದ್ ನೋಡು. ಸುಮ್ನೆ ಪ್ರಶ್ನೆ ಕೇಳೋದ್ ಬಿಟ್ಟು ಒಳಗಡೆ ಹೋಗಿ ಸರ್ಗೆ ಮಾತ್ರ ಎತ್ತಿಡು. ಅಪ್ಪ ದೇವ್ರೆ, ಎಲ್ಲ ತೆಗ್ದು ನಾನು ಲಾಕರ್ ಒಳಗಡೆ ಇಟ್ಟಿದ್ದು ತುಂಬಾನೇ ಒಳ್ಳೇದಾಯ್ತು. ನಾನು ಗೇಟ್ ಬೇಗ ಹೋಗಿ ಗೇಟ್ ಲಾಕ್ ಮಾಡು. ಹಂಗೆ ಅಲ್ಲೇ ಮಲ್ಕೊಂಡು ಬೆಳಗಿನ ಜಾವ 10 ಗಂಟೆಗೆ ಎದಳು. ಈ ಇಡಿಯಟ್ ತಮ್ಮ, ಇವನು ಸಾಧಾರಣ ಕಳ್ಳ ಅಂತೂ ಅಲ್ಲ. ಇವನ ಹತ್ರ ಏನೋ ಒಂದು ಪ್ಲಾನ್ ಇದೆ. ಮನುಷ್ಯನ ಮೇಲೆ ಭಯ ಪಡಿಸೋದಕ್ಕೆ ಶುರು ಮಾಡ್ಬಿಟ್ರು. ಏನ್ ಕೇಳ್ತಾನ? ಇಲ್ಲಿಂದ ಸೀದಾ ಹೋಗಿ ತಿರುಪತಿ ತಿಮ್ಮಪ್ಪನ ಹತ್ರ ಕಿರೀಟ ತಗೊಂಡ್ಬರೋದ? ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡೋದನ್ನ ಬಿಟ್ಟು ಇವ್ರನ್ನ ಕರ್ಕೊಂಡು ಒಳಗಡೆ ಬಾ. ನಾನು ಹೋಗಿ ಬಾಗ್ಲು ತೆಗಿತೀನಿ. ಏನೇ ಇಷ್ಟೊಂದು ಎದುರ್ತಾನೆ ಇವನು. ಮಾತ್ ನೋಡು. ಜಾನಣ್ಣ, ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ, ಆ ಫಸ್ಟ್ BGM ಇಲ್ಲಿರೋ ಆಲ್ಬಮ್ ಅದು ಚೇಂಜ್ ಮಾಡ್ಬೇಕು. ಸರಿ ಇಲ್ಲ. ನೀನ್ ಮೊದ್ಲು ಊರಲ್ಲಿರೋ ನಿಮ್ ತಾತನ ಹತ್ರ ಹೋಗಿ ಈ ಹಾಡ್ನ ಹಾಡ್ ತೋರ್ಸು. ಅವರೆಲ್ಲ ಇವನ್ ಹಾಡ್ ಕೇಳಿದ ತಕ್ಷಣ ಓಡೇ ಹೋಗ್ಬಿಡ್ತಾರೆ. ಅವರೆಲ್ಲ ಮನುಷ್ಯರೇ ತಾನೆ. ಸರಿಯಾಗಿ ಬೇಗ ಶುರು ಮಾಡ್ಕೊಂಡ್ರ? ಅಲ್ಲ ಜಾನು, ಹೆಂಗಿ ಫರ್ನಿಚರ್ ನಡುವೆ ನಿದ್ದೆ ಮಾಡ್ತೀರ ನೀವು? ಇವರಪ್ಪ ನಟರಾಜಣ್ಣ ರೆಂಟು ಬೇಡ, ನೀನು ವಾಸ ಮಾಡ್ಬೋದು ಅನ್ನುವಾಗ್ಲೇ ಒಬ್ಬ ಫ್ರೀ ವಾಚ್ಮ್ಯಾನ್ಗೆ ನೈಸ್ ಮಾಡಿದ್ರಲ್ಲ. ಮತ್ತೆ ಸಿಗುತ್ತಾ? ಸೌತ್ ಬ್ರಿಡ್ಜ್ ಮೇಲೆ ಇಷ್ಟು ಚೆನ್ನಾಗಿರೋ ಶೋರೂಮ್ ಅಲ್ಲಿ ಬೆಡ್ರೂಮ್ ಸಿಗುತ್ತಾ? ಅದು ಅಲ್ದೆ AC. AC ಇರುತ್ತಲ್ಲ? AC ಇದೆ,
ಆದ್ರೆ ಅದ್ರ ರಿಮೋಟು ಸಂಜೆ ನಿಮ್ಮಪ್ಪ ಹೋಗ್ಬೇಕಂದ್ರೆ ತಗೊಂಡ್ ಹೋಗ್ಬಿಡ್ತಾರೆ. ಯಾಕೆ ಇಷ್ಟೊಂದ್ ಕಂಜೂಸ್ತನ? ಒಳ್ಳೆ ಸರ್ವಿಸ್ ಅಪಾರ್ಟ್ಮೆಂಟ್ ತಗೋಬೋದಲ್ವಾ? ಸಿನಿಮಾ ಅಲ್ಲಿ ಟ್ರ್ಯಾಕ್, ಜಿಂಗಲ್ಸ್, ಹೋಟೆಲ್ ಅಲ್ಲಿ ಹಾಡು, ಜಿಲೇಬಿ ವ್ಯಾಪಾರ, ಮ್ಯೂಸಿಕ್ ಕನ್ಸರ್ಟ್ ಅಂತ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ ತಾನೆ? ನನ್ ತಂಗಿನ ಓದಿಸ್ಬೇಕು ಮೀರಾಬಾಯಿ. ಖರ್ಚು ತುಂಬಾ ಆಗುತ್ತೆ. ನಿಂತರ ಹೋಟೆಲ್ ಅಲ್ಲಿ ಹೌಸ್ ಕೀಪಿಂಗ್ ಬಿಡಕ್ಕಾಗುತ್ತಾ? ತುಂಬಾ ಬುದ್ಧಿವಂತ ಹುಡುಗಿ. ಗೌರ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ಕೋ, ಇರೋ ಸೇವಿಂಗ್ ಎಲ್ಲ ತೆಗ್ದು ಊರಲ್ಲಿರೋ ಮನೆನೂ ಮಾರಿ ಮೆಡಿಕಲ್ಗೆ ಓದಿಸ್ಬೇಕು. ಅದಕ್ಕೆ ಹೇಗಿದ್ದೀನಿ. ಆ ಮನೆ ಮತ್ತೆ ಜಾಗನ ಮಾರ್ಬಿಟ್ರೆ ನೀನು? ಯಾಕೆ? ನನ್ಗೆ ಯಾಕೆ? ನಿನ್ ತಲೆ ಓದ್ ಮುಗಿದ್ಮೇಲೆ ಅವಳು ಯಾರನ್ನಾದ್ರೂ ಮದ್ವೆ ಮಾಡ್ಕೋತಾಳೆ, ನೀನ್ ಇರೋದನ್ ಬಿಟ್ಟು ಮಣ್ ತಿಂತ್ಯಾ? ಏನ್ ದೊಡ್ಡ ತ್ಯಾಗಿ ಇವನು. ಅಣ್ಣ, ಆ ಸ್ಟೀಫನ್ ಲೂಯಿಸ್ ಕೊಟ್ಟಿರೋ ಕೆಲಸ ಬೇಡ ಅಂದ್ಬಿಟ್ರ? ಯಾವ ಸ್ಟೀಫನ್ ಲೂಯಿಸ್? ನೀವು ಹಾಡಾಡುವಾಗ ವೀಲ್ ಚೇರ್ ಅಲ್ಲಿ ಬಂದ್ರಲ್ಲ, ಅವ್ರ ಮನೆಗೂ ಹಾಡೋದಕ್ಕೆ ನಿಮ್ಮನ್ನ ಕರೆದ್ರಲ್ಲ. ನನ್ನ ಕರೆದಿದ್ದು ವೀಲ್ ಚೇರ್ ಅಲ್ಲಿ ಇದ್ದ ವ್ಯಕ್ತಿ ಅಲ್ಲ. ಬೇರೆ ಯಾರು? ಯಾರೋ ರಜನಿಕಾಂತ್ ಅಂತೆ. ಇಲ್ಲ, ಕಮಲ್ ಹಾಸನ್. ನನ್ ಗಿಟಾರ್. ಇಲ್ಲ ಅದು ಅವ್ರ ಮ್ಯಾನೇಜರ್. ಆ ಸ್ಟೀಫನ್ ಲೂಯಿಸ್ ಯಾರಂತ ತಿಳ್ಕೊಂಡ್ರೆ? ಯಾರು? ಕೋಟೀಶ್ವರ. ನಾರ್ಮಲ್ ಕೋಟೀಶ್ವರ ಅಲ್ಲ, ಕೋಟೀಶ್ವರ. ಈ ಕೋಟೀಶ್ವರ ಸತ್ತೋಗಿರೋ ಫ್ರೆಂಡು ಹಾಡುಗಾರನಾಗಿದ್ದ. ಅವನಿಗೆ ನಮ್ಮ ಅಣ್ಣ ಸೇಮ್ ವಾಯ್ಸ್. ನನ್ನ ಹತ್ರ ಆ ಮ್ಯಾನೇಜರ್ ಬಂದು ಅಣ್ಣನ ಬಗ್ಗೆ ವಿಚಾರಿಸಿದಾಗ ನನ್ನ ಮೈ ಎಲ್ಲ ಅದ್ರೋಗ್ಬಿಡ್ತು. ಸತ್ಯವಾಗ್ಲೂ ತುಂಬಾ ರೋಮಾಂಚನ ಆಗ್ಬೇಡ, ನಾನು ಹೋಗಲ್ಲ. ಈ ತರ ಮಾಡೋದ್ರಿಂದ ನಾವ್ ಬೆಳೆದೇ ಹಂಗೆ ಇದೀವಿ. ಹೋದ್ ತಿಂಗಳು ಆ ಬಾಂಬೆ ಅವ್ರ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರು, ಇಷ್ಟೊತ್ತಿಗೆ ಆ ಬಾಲಿವುಡ್ ಹೀರೋ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ಬೋದಿತ್ತು. ಅಯ್ಯೋ ದೇವ್ರೆ, ಏನ್ ಲಾಜಿಕ್ ಇದು? ನಾನು ಹೋಗಿ ಆಡಿದ ತಕ್ಷಣ ಅವನು ಆಸ್ತಿ ಬರ್ಕೊಡ್ತಾನ? ಅಯ್ಯೋ ಅಣ್ಣ, ಆ 2 ಕೋಟಿ ಪೂರ್ತಿ ಬೇಡ, ಅದ್ರಲ್ಲಿ ಅರ್ಧ ಸಿಕ್ಕಿದ್ರು ನಮ್ ಲೈಫ್ ಸೆಟ್ಲ್ ಆಗ್ಬಿಡುತ್ತಲ್ಲ. ನಾಚಿಕೆ ಆಗಲ್ಲ? ಯಾರಾದ್ರೂ ಮನೆಗ್ ಹೋಗಿ ಕೂಲಿಗೆ ಹಾಡ್ತಾರಾ? ಅದಕ್ಕಿಷ್ಟು ಸೀನ್ ಬೇರೆ. ಮತ್ತೆ ಹೋಟೆಲ್ ಅಲ್ಲಿ ಹಾಡ್ತಾ ಇರೋದು ಅದು ಕೂಲಿ ಅಲ್ವಾ? ಬಾಯ್, ಹಾಡೋದ್ ಮಾತ್ರ ನಮ್ ಕೆಲ್ಸ. ಅದು ಸ್ಟೇಜ್ ಆಗಿದ್ರೇನು, ರೂಮ್ ಆಗಿದ್ರೇನು. ಬಾಲು ಹೇಳಿರೋ ಓವರ್ ಎಕ್ಸೈಟ್ಮೆಂಟ್ ಬಿಟ್ಬಿಡೋಣ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋ ಒಬ್ಬ ಇದ್ರು ನಮ್ ಬ್ಯಾಂಡ್ ಖಂಡಿತ ಕಾಪಾಡ್ಕೋಬಹುದು. ನಾವ್ ಹಿಂಗೆ ಇರೋದಕ್ಕೆ ಕಾರಣ ನಮ್ಮ ಸಾಂಗ್ಸ್ ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಾಸು ಇಲ್ದೇ ಇರೋದೇ ಕಾರಣ. ಮಣಿ ಹೇಳ್ತಿರೋದ್ ಕರೆಕ್ಟ್ ಜನಣ್ಣ. ಹಂಗ ಹೇಳು ಯೂಸಫ್ ಅಣ್ಣ. ಜಾನಣ್ಣ, ಅವ್ರು ಕೊಡಲ್ಲ ಅಂತಲ್ಲ, ಕೊಡದೇನೂ ಇರಲ್ಲ. ಸ್ವಲ್ಪ ಟ್ರೈ ಮಾಡಿ ನೋಡೋಣ, ಏನಾಗತ್ತೆ ಹೇಳಿ. ಜಾನಣ್ಣ, ನೀವು ಆ ಪುಷ್ಪ ಬೇಕ್ರಿ ಓನರ್ ಜೊತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆ? ನಾವ್ ಅವತ್ತು ಅವ್ರಿಗೆ ಮಾಡ್ಕೊಟ್ರ ದೊಡ್ಡ ಆರ್ಡರ್ಗೆ ಅವ್ರು ಇನ್ನೂ ₹1 ಕೂಡ ಕೊಟ್ಟಿಲ್ಲ. ಅದು ನಮಗ್ ಸಿಗಲ್ವೋ? ಮರ್ತ್ ಬಿಡು. ಏನೋ ಇದು ಹೊಗೆ. ಅಣ್ಣ, ಹೊಗೆ ಇದೆ ನೋಡ್ಕೋ. ಇದನ್ ಕಟ್ಟು. ಮೊದ್ಲು ದುಡ್ಡು ಕೊಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡು ಜಾನ್. ಅಯ್ಯ ಅಲ್ತಾಫ್, ಈಗ ತಾನೇ ನಾನು ಮಜಿದ್ ಬಾಯಿನ ನೋಡೋದಕ್ಕಂತಾನೆ ಹೋಗ್ತಿದ್ದೆ. 1 ವಾರದಲ್ಲಿ ರೆಡಿ ಆಗುತ್ತೆ. ಈ ತರ ತುಂಬಾ ವಾರಗಳು ಆಗೋಯ್ತಲ್ಲ ತಮ್ಮ. ನಿನ್ನ ತಪ್ಪಾಗಿ ತಿಳಿಬೇಡ. ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ಎಣ್ಣೆ ಹಾಕಿದೀವಿ. ನಿನ್ ಹಾಡ್ಗೆ ನಾನು ಡ್ಯಾನ್ಸ್ ಕೂಡ ಮಾಡಿದ್ದೀನಿ. ಆದ್ರೆ ಕೆಲ್ಸ ಅಲ್ವೇನಾ? ಏನು ತೊಂದ್ರೆ ಆಗ್ಬಾರ್ದು ಅಂದ್ರೆ ಇದನ್ನ ಕೊಟ್ಬಿಡು. ನಾನೇನ್ ಕಿರಿಕ್ ಮಾಡಲ್ಲ. 1 ನಿಮಿಷ ಇರು. ನಿಮ್ಮನ್ ಹೆದ್ರಾಕೊಂಡು ನಾನು ಬದುಕಕ್ಕಾಗುತ್ತಾ? ನಾನು ಇದನ್ ಮಾತ್ರ ತಗೊಂತೀನಿ. ಪುಷ್ಪ ಬೇಕ್ರಿಗೆ ಡೆಲಿವರಿ ಮಾಡ್ಬೇಕು. ಇವನು ಹೊಟ್ಟೆ ಪಾಡು. ಅಯ್ಯೋ, ನನ್ಗಿದು ಬೇಡಪ್ಪ, ನನಗ್ ಮೊದ್ಲೇ ಶುಗರ್. ಹೌದಾ? ಎಲ್ಲರಿಗೂ ಶುಗರ್ ಇದೆಯಾ? ಓ, ಈಗ ಶುಗರ್ ವಯಸ್ಸು ನೋಡ್ ಬರಲ್ಲ. ಸರಿ, ನೀವ್ ಹೋಗ್ರ. ಸರಿ, ಬರ್ತೀನ. ನಮ್ ಕಬ್ಬಿಣೋಳ್ ಮಗಳು ಹೊಳ್ಕೊಟ್ರೋ ಬಟ್ಟೆ ತಾನೇ ಹಾಕ್ತೀಯ? ಹಾಗಿದ್ರೆ ಅಲ್ಲೇ ಸಿಗೋಣ. ಒಳ್ಳೆ ಬಾಟ್ಲ್ ಇದೆ, ಬರ್ಲಾ? ಫ್ರಂಟ್ ವೀಲ್ ನೆಟ್ ಸ್ವಲ್ಪ ಲೂಸ್ ಇದೆ, ಹುಷಾರು. ಸರಿ. ಅಪ್ಪ ಸತ್ ಮೇಲೆ ಈ ಬೈಕ್ ನ ಯಾರನ್ನು ಮುಟ್ಟಕ್ಕೆ ಬಿಟ್ಟಿಲ್ಲ. ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಶಿವನ ಸ್ಕೂಟಿ ತರ ಕೇಳು, ಇಲ್ಲ ಪುಷ್ಪ ಬೇಕ್ರಿ ಅವ್ನ್ ಜಗಳ ಆಡ್ತಾನೆ. ಸರ್, ಯು ರೆಡಿ? ರೆಡಿ. ಸರ್,
ತುಂಬಾ ಜನ ನಮ್ ಶೋನಲ್ಲಿ ಅವ್ರ ಚಿಂತೆಗಳನ್ನ ಕೊರತೆನ ಹೇಳಿದ್ದಾರೆ. ಎಷ್ಟೋ ಜನ ಯಾರು ಇಲ್ದೆ ಅನಾಥರ್ ತರ ವಿಧಿ ಕೈಯಲ್ಲಿ ಬಲಿಯಾಗಿರೋ ಏಯ್ ಒಂದ್ ಸೆಕೆಂಡ್, ಏನದು ವಿಧಿಗೆ ಬಲಿಯಾಗೋದಾ? ಹಾಗಂದ್ರೆ ಏನು? ಹಾಗಲ್ಲ ಸರ್, ವಿಧಿ ಅಂತ ಹೇಳಿದಾಗ ವಿಧಿ ಅಂದ್ರೆ ಗೊತ್ತು, ಆದ್ರೆ ಆ ಬಲಿ ಅಂದ್ರೆ ಏನು? ಶಹೇಜ್ ಕಟ್ ಮಾಡ್ತೀಯಾ ಸರ್? ಅದು ಚಾನೆಲ್ ಕಡೆಯಿಂದ ಕೊಡೋ ಕ್ವಶನ್ಸ್. ಅದು ನಾವು ಸುಮ್ನೆ ಮಗಪ್ ಮಾಡಿ ಅದನ್ನ ಕೇಳ್ತಾ ಇರ್ತೀವಿ ನಿಮ್ ಹತ್ರ. ಇಲ್ಲಿ ಬಲಿ ಅಂದ್ರೆ ಅದು ಒಂದ್ ರೀತಿ ಕುರಿನೇ ಅಲ್ವಾ ಸರ್? ಇದ್ವಾಗ ಸರಿ ಹೋಯ್ತು. ಶೈಜ್ ಅವ್ರೆ, ಸರ್, ಇಷ್ಟು ಕಷ್ಟದಲ್ಲೂ ಹೇಗಿಷ್ಟೊಂದು ಪಾಸಿಟಿವ್ ಆಟಿಟ್ಯೂಡ್, ಯಾವಾಗ್ಲೂ ಹೇಗೀಗ್ ನಗ್ತಾನೆ ಇರ್ತೀರಾ? ನನ್ ಕೈಲಿ ದುಡ್ಡಿರೋದಕ್ಕೇನೆ ಈ ಪಾಸಿಟಿವ್ ಆಟಿಟ್ಯೂಡು ಮತ್ತೆ ಈ ನಗು ಮುಖ. ಅದಿಲ್ಲ ಅಂದ್ರೆ ನಾನು ಕೂಡ ಕಷ್ಟ ಪಡ್ತಾ ಇದ್ದೆ ಈ ರೋಗದ ಜೊತೆಲಿ. ಹಾಕೊಂಡಿರೋ ಬಟ್ಟೆನೆ ಹಾಕೊಂಡು ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ. ಅವ್ರ ಮುಂದೆ ನನ್ನ ನಗು ಏನೂ ಅಲ್ಲ. ನಗೋದು ದೊಡ್ಡ ವಿಷಯನ, ಅಳದೆ ಇರೋದೇ ದೊಡ್ಡ ವಿಷಯ ಅಲ್ವಾ? ಸರ್, ಇದನ್ ಕೇಳ್ತಾ ಇದ್ರೆ ನಾನೇ ನಿಮ್ ಫ್ಯಾನ್ ಆಗೋಗ್ತೀನಿ ಅನ್ಸುತ್ತೆ. ಐ ಆಮ್ ಸೋ ಇನ್ಸ್ಪೈರ್ಡ್. ಯಾರಿಗೋಸ್ಕರನಾದ್ರೂ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನಿಸ್ತಿದೆ. ಹಾಗಂತ ನಿಜವಾಗ್ಲೂ ಅನಿಸ್ತಾ ಇದೆಯಾ? ಯಾ, ನಿಜವಾಗ್ಲೂ. ಹಾಗಾದ್ರೆ ನನ್ನ ಮದುವೆ ಮಾಡ್ಕೊಳ್ಳಿ. ಹಾಗಾದ್ರೆ ನಾನ್ ಬೇಡ. 2 ಕಾಲಿಲ್ದೇ ಇರೋ ವ್ಯಕ್ತಿ, ಅದು ಬೇಡ. ಕೈ ಇಲ್ದಿರೋ ವ್ಯಕ್ತಿನ ಮಾಡ್ಕೋತೀಯ? ಇಲ್ಲ ಒಬ್ಬ ಕುರುಡನ? ಮಾಡ್ಕೊಳ್ಳಲ್ಲ. ನಮ್ಮಲ್ಲಿ ಒಳ್ಳೆತನ 10 ನಿಮಿಷ ಮಾತ್ರ ಇರುತ್ತೆ. ಅದಾದ್ಮೇಲೆ ನೀ ಶೂಟ್ ಮುಗಿಸ್ಕೊಂಡು ಹೋಗಿ ಪಕ್ಕದಲ್ಲಿರೋ ಕಾಫಿ ಶಾಪಲ್ಲಿ ನಿನ್ನ ಲವರ್ ಜೊತೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತೀಯ. ನಿನ್ನ ಇನ್ಸ್ಪಿರೇಷನ್ ಎಲ್ಲ ಅದು ನಿಮಗ್ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ಅಷ್ಟೇ. ಅದ್ರಲ್ಲಿ ಯಾರ ತಪ್ಪು ಕೂಡ ಇಲ್ಲ. ಲೈಫ್ ಹ್ಯಾಸ್ ಟು ಗೋ ಆನ್ ಅಲ್ವಾ? ನಂದೊಂದು ರಿಕ್ವೆಸ್ಟ್ ಇದೆ. ಈ ಪ್ರೋಗ್ರಾಮ್ ನ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡೋಕ್ಕೂ ಮೊದಲು ಈ ಇಂದಿರಾ ಗಾಂಧಿ ಸತ್ತೋದಾಗ ಒಂದು ಶ್ಲೋಕ ಗೀತೆ ಹಾಕಿದ್ರಲ್ಲ, ಆ ಶೋಕ ಗೀತೆನ ಅಣ್ಣ, ಇವರು ಬೇರೆ ಟೈಪ್, ತುಂಬಾ ಹುಷಾರ್ ಮನುಷ್ಯ. ನಿನ್ನೆ ನೀವ್ ಹೇಳಿದ್ದೆಲ್ಲ ಒಪ್ಕೊಂತಿದ್ರು. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಾನ್ ಅಲ್ಲಿಗೆ ಹೋಗ್ಬೇಕು ಅಂತ ನಂಗ್ ಅನ್ಸುತ್ತೆ. ನಾನ್ ಏನ್ ಹೇಳಿದ್ರು ಅದಕ್ಕೆ ಆಪೋಸಿಟ್ ಮಾತಾಡಿಲ್ಲ ಅಂದ್ರೆ ನಿಮ್ ನಿದ್ದೆ ಬರಲ್ಲ ಅಲ್ವಾ? ಮಾತಾಡ್ಬಿಡಿ, ಸುಮ್ನೆ ಇರಿ. ನೋಡ್ತಾ ಇದ್ದೀನಿ ತಾನೆ. ನಾನ್ ಏನ್ ಹೇಳಿದ್ರು ಅದಕ್ಕೊಂದು ಹೇಳ್ತಾನೆ ಇರ್ರಿ. ಎಲ್ರು ಕೆಟ್ಟವ್ರು, ಆದ್ರೆ ನನ್ನ ಹತ್ರ ದುಡ್ಡಿದೆ, ಅದಕ್ಕೆ ನಾನ್ ಚೆನ್ನಾಗಿದ್ದೀವಿ. ಜಾನ್, ಇಫ್ ಯು ಡೋಂಟ್ ಮೈಂಡ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಆದ್ರೆ ದುಡ್ಡಿಲ್ದೇ ಇರೋರು ತುಂಬಾನೇ ಕಷ್ಟಪಟ್ಟು ನಾನು ಅದು ಎಷ್ಟು ಏನಂತೋ ಜಾನ್ಗೆ ಸರಿಯಾಗಿ ಗೊತ್ತು. ಈ ಸಿಟಿಲಿ ಸಿಂಗರ್ಗಳು ತುಂಬಾ ಜನ ಇದ್ದಾರೆ. ನಿನ್ ಮೇಲೆ, ನಿನ್ ಧ್ವನಿ ಮೇಲಿರೋ ಅಂತ ಒಂದು ಪ್ರೀತಿ, ನಿನ್ ಧ್ವನಿ ಕೇಳ್ತಿದ್ರೆ ಸೀನಿ ನೆನಪಾಗ್ತಾನೆ. ಸ್ಟೀಫನ್ಗೆ ಮಂಡ್ಯಲ್ಲಿ ತುಂಬಾ ಹತ್ತಿರವಾಗಿದ್ದವನೇ ಈ ಶ್ರೀನಿವಾಸ್. ಅವನ ಆಟ, ಅವನ ಹಾಡು. ಹಿ ಡೈಡ್ ಆಫ್ ಕ್ಯಾನ್ಸರ್. ಅದಾದ್ಮೇಲೆ ನಾವು ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದು. ಜಾನ್ ಹೋಟೆಲಲ್ಲಿ ಆಗೋದಿಲ್ಲ ಅಂತ ಅಂದಿದ್ದಕ್ಕೆ ಸ್ಟೀಫನ್ ನನ್ನ ಇಲ್ಲಿ ಕಳಿಸಿ ನಿನ್ ಜೊತೆ ಮಾತಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಹಿ ನೀಡ್ಸ್ ಯು. ದುಡ್ಡು ಎಷ್ಟಿದ್ರು ಕೂಡ ನಾವು ಮನಸ್ಸಿಂದ ಸಂತೋಷ ಪಡುವಂತ ವಿಷಯಗಳು, ಕೆಲವು ವಿಷಯಗಳು ಮಾತ್ರ ನಮ್ಮ ಜೀವನದಲ್ಲಿರುತ್ತೆ. ದೇಹದ ಕೆಳಭಾಗದಲ್ಲಿ ಯಾವುದೇ ಚಲನೆನೇ ಇಲ್ಲದೆ ಇರುವಂತಹ ಮನುಷ್ಯ ಇನ್ನೂ ಜೀವಂತವಾಗಿದ್ದಾನೆ ಅಂದ್ರೆ ಈ ತರ ಚಿಕ್ಕ ಚಿಕ್ಕ ಆಸೆಗಳು, ಸಂತೋಷಗಳು, ನೆನಪುಗಳು ಅಷ್ಟೇನೆ. ಜಾನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನೀನಿನ್ನೂ ಮಲಗಿಲ್ವಾ? ಈಗ ತಾನೇ ಮಲಗ್ದೆ. ಚೆನ್ನಾಗಿ ಓದ್ತಿದ್ಯಾ? ಎಂಟ್ರೆನ್ಸ್ ಅಲ್ಲಿ ಮೆರಿಟ್ ಸಿಗುತ್ತಾನೆ? ಹಾಗ್ ತಗೊಂಡಿಲ್ಲ ಅಂದ್ರೂ ನೀವ್ ನನ್ಗೋಸ್ಕರ ಸೀಟ್ ತಂದ್ಕೊಡ್ತೀರಲ್ಲ. ಮನೇನ ಜಾಗನ ಮಾರಿ. ಅಯ್ಯೋ ಪಾಪಿ, ನಾನೇನೋ ಒಂದ್ ಮಾತಿಗೆ ಹೇಳಿದ್ರೆ ನಾಳೆ ದಿನ ನನ್ ಹೆಂಡತಿ ಮಕ್ಳು ಬಂದ್ರೆ ಅವ್ರನ್ನೆಲ್ಲಿರ್ಸೋದು? ಹೆಂಡತಿ ಮತ್ತೆ ಮಕ್ಳು ಒಟ್ಟಿಗೆ ಬಂದ್ಬಿಡ್ತಾರ? ನೀನ್ ತಿಂತೀಯ? ಆದ್ರೆ ನೀನು ಸಾವುಕಾರ ಹುಡ್ಗಿನ ಮದ್ವೆ ಆಗ್ಬಿಡು, ಅವಾಗ ಜೀವನ ಸೂಪರ್ ಆಗಿರುತ್ತೆ. ನಾನು ತಪ್ಪಿಸ್ಕೋತೀನಿ. ನೀನ್ ಅದನ್ನೆಲ್ಲ ಯೋಚನೆ ಮಾಡಿ ಕಷ್ಟ ಪಡ್ಬೇಡ. ಬೇಗ ಮಲ್ಗ್ ನಿದ್ದೆ ಮಾಡು. ಏನ್ ಮಾಡ್ತಿದ್ಯಾ? ಡ್ರಿಂಕ್ಸ್ ಮಾಡ್ತಿದ್ಯಾ? ಲೈಟ್ ಆಗಿ. ನಿನಗ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾನ್ ಖಂಡಿತವಾಗ್ಲೂ ಡಾಕ್ಟರ್ ಆಗ್ಲೇಬೇಕು. ನೀನ್ ಆದ್ರೆ ಸಾಕು, ಅದೇನಾದ್ರೂ ಆಗ್ಲಿ. ಖಂಡಿತವಾಗ್ಲೂ ಅಣ್ಣ, ನಾನ್ ಆಗ್ತೀನಿ. ಹೋಗ್ ಮಲ್ಗು. ಗುಡ್ ನೈಟ್. ಗುಡ್ ನೈಟ್ ಅಣ್ಣ.
तो ठीक है ना? हाँ वीरू, मैं ठीक हूँ। देखा, एक एक साले को मार के। जय, जय, जय तू घबरा मत, घबरा मत। जब तू मेरे साथ है वीरू, तो मैं क्यों घबराने लगा? जय, हम लोग अपने गांव चले जाएंगे, सब ठीक हो जाएगा। मेरा खेल खत्म हो गया वीरू। नहीं, खत्म हो गया। नहीं, नहीं जय, नहीं, ऐसा मत कहो, ऐसा मत कहो। लेकिन कोई दुख नहीं वीरू, जिए तो दोस्त के साथ, मरे तो। ಇಷ್ಟೊಳ್ಳೆ ಮೂವಿ ಅಲ್ವಾ ಜಾನ್? ಈಗ ನೋಡಿದ್ರು ಕೂಡ एक बात रह जाएगी। ಬಾ ಕೂತ್ಕೋ. ನೆನ್ನೆ ಕಮಲ್ ಬಂದ್ ಮಾತಾಡಿದ್ಮೇಲೆ ಕೂಡ ಜಾನ್ ಕನ್ವಿನ್ಸ್ ಆಗಿಲ್ಲ ಅಂತ ಹೇಳಿದ್ರು. तुम ठीक हो जाओगे। ಈಗೇನಾಯ್ತು? ದುಡ್ಡಿನ ಸಮಸ್ಯೆನೆ, ಸಾಲ ಜಾಸ್ತಿ ಇದೆ. ಹಾಗಾದ್ರೆ ಸಿಂಪತಿ ಏನೂ ಇಲ್ಲ ತಾನೆ? ಯಾಕೆ ಸಿಂಪತಿ? कैसी बातें कर रहे हो तुम? ನನ್ನ ಮನೆ ಪಕ್ಕದಲ್ಲಿ STD ಬೂತ್ ನಡೆಸೋರೊಬ್ರಿದ್ದಾರೆ. ಕೈ ಕಾಲಿಲ್ಲ, ರೋಡಲ್ಲಿ ಆ ಕಡೆಗೂ ಈ ಕಡೆಗೂ ತಳ್ಕೊಂಡೇ ಹೋಗ್ತಾರೆ. ಯಾರೂ ಸಹಾಯಕ್ಕಿಲ್ಲ. ಅದನ್ನ ನೋಡ್ಕೊಂಡೆ ನಾನು ಮನೆಯಿಂದ ಹೊರಡೋದು. ಸಾರ್ಗಿಲ್ಲೇನು ಕಮ್ಮಿ. ಈ ಸರ್ ಎಲ್ಲ ಬೇಡ. ಈಗ ಹೋಗೋ ಬಾರು ಅಂತ ಹೇಳಿದ್ರೆ ನನ್ನ ಮನ್ಸಿಗೆ ಒಳ್ಳೇದು. ಶ್ರೀನಿವಾಸ್ ನನ್ನ ಹಾಗೆ ಕರಿತಾ ಇದ್ದ. ಜಾನ್, ನೀವು ಕೆಲಸದವ್ರ ತರ ಫೀಲ್ ಆಗ್ಬೇಡಿ, ಅದರ ಅವಶ್ಯಕತೆ ಇಲ್ಲ. ಸರಿ ಕಣೋ. ನಿನಗೆ ಶೇಕ್ ಹ್ಯಾಂಡ್ ಬೇಕು ಅಂದ್ರೆ ಈ ಬೆಡ್ಶೀಟ್ ಒಳಗಡೆ ನನ್ನ ಕೈ ಇದೆ, ಬೇಕು ಅಂದ್ರೆ ಶೇಕ್ ಹ್ಯಾಂಡ್ ತಗೋ. वीरू, नहीं, वीरू, जय नहीं, जय, जय नहीं, जय नहीं। ಈ ಪೇಂಟಿಂಗ್ ಇದು ಡೂಪ್ಲಿಕೇಟ್. ಅಯ್ಯೋ ದೇವ್ರೆ, ಮೊದ್ಲು ಮನೆ ಬಿಟ್ಟು ಆಚೆ ಹೋಗೆ. ಅದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿನ್ಗೆ? ಕಮಲ್, ಏನಾಯ್ತು? ಅದೇನು ಅಂದ್ರೆ ಅವನು ನಿಮಗ್ ಕೊಟ್ಟಿರೋ ಪೇಂಟಿಂಗ್ ನ ಇವಳು ವ್ಯಾಕ್ಯೂಮ್ ಕ್ಲೀನರ್ ಹಾಕಿ ಎಳೆದು ಅದನ್ನ ಹಾಳು ಮಾಡ್ಬಿಟ್ಲು. ನಿನ್ನೆ ಏನ್ ನಡೀತು ಅಂತ ಗೊತ್ತಾ? ನಮ್ಮ 100 ಜಗನ್ನ ಎಲ್ಲಾ ವಸ್ತುಗಳನ್ನ ತೆಗೆದು ಒಂದು ಕೂಡ ಬಿಡ್ದೇನೆ ಅದನ್ನೆಲ್ಲ ತಗೊಂಡೋಗಿ ಆ ಗುಜ್ರಿಗೆ ಹಾಕಿದಾಳೆ 300 ರೂಪಾಯಿಗೆ. 1 ಕಿಲೋಮೀಟರ್ ಹೋಗಿ ಹುಡುಕಿ ಅದನ್ನ ವಾಪಸ್ ತಗೊಂಡ್ ಬಂದ್ ಇಲ್ಲ ಹಾಕ್ದೆ. ಇಲ್ಲಿ ಧೂಳ್ ಬಿದ್ದಿದ್ದಾಗಲ್ಲ ಅದು ದೊಡ್ಡದಾಗ್ ಕಾಣಿಸ್ಲಿಲ್ಲ. ನಾನ್ ಹಾಕಕ್ ಹೋದಾಗ ಅದಕ್ಕೆ ಚಿನ್ನದ ಬೆಲೆ ಬಂದ್ಬಿಡ್ತಾ? ಕಮಲ್ ಅಣ್ಣನ್ಗೆ ನನ್ ಮೇಲೆ ಏನೋ ದ್ವೇಷ ಇದೆ, ನನಗ್ ಗೊತ್ತು ಅದೇನು ಅಂತ. ಅದಕ್ಕೆ ಹೀಗೆಲ್ಲ ಮಾಡ್ತಾರೆ. ಒಂದು ಬಿಟ್ಟ ಅಂದ್ರೆ ನೋಡಪ್ಪ, ನಾನೊಂದ್ ಹೇಳ್ತೀನಿ ಕೇಳು. ಇನ್ಮೇಲೂ ಇವಳು ಇಲ್ಲೇ ಇದ್ರೆ ಇವಳಿಂದ ಆಗೋ ನಷ್ಟಕ್ಕೆ ಯಾವುದೇ ಸಂಬಂಧ ನನಗೆ ಇಲ್ಲ. ಹೆಸರು ಮಾತ್ರ ಕನ್ನಿಕಾ. ಕನ್ನಿ, ಆ? ಕಮಲ್ಗೆ ಕಷ್ಟೊಂದು ಕೋಪ? ಅದು ನೆನ್ನೆ ಬಾತ್ರೂಮ್ ಪಕ್ಕದಲ್ಲಿ ನಿಂತ್ಕೊಂಡು ಸೈಟ್ ಹೊಡಿತಾ ಇದ್ರು. ಹೌದಾ? ವೆರಿ ಗುಡ್. ಆಮೇಲೆ? ನಾನ್ ನೋಡ್ಲಿಲ್ಲ. ಅಯ್ಯೋ, ನೀನೇ ಕತ್ತರ ಮಾಡ್ದೆ? ನನಗದೆಲ್ಲ ಇಷ್ಟ ಇಲ್ಲ. ಹಲೋ, AC ಆಫ್ ಮಾಡೋರು, ಮತ್ತೆ ಬರ್ತೀನಿ ಆಯ್ತಾ? ಕಣ್ಣಮ್ಮ, ಕಣ್ಣಮ್ಮ, ಕಣ್ಣಿಲೇ ಎಣ್ಣಮ್ಮ. ಓಹೋ, ಗ್ರೇಟ್. ಅನಿರುದ್ಧ ತಾನೇ ಇದಕ್ಕೆ ಮ್ಯೂಸಿಕ್ಕು? ಅನಿರುದ್ಧ ಅಲ್ಲ, ಸಂತೋಷ್ ನಾರಾಯಣ್. ಅಯ್ಯಯ್ಯೋ, ಯಾರಲ್ಲಿ ಬಂದಿದ್ದು? ಕೈಯಲ್ಲೇನು ಫ್ರೂಟ್ಸಾ? ವೈಫ್ಗೆ ಅವ್ರ ಫ್ರೆಂಡ್ ಕೊಟ್ರಂತೆ, ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ನಾನು ಹೆಂಡತಿ ಕಾರಲ್ಲಿ ಹಾಕಿದ್ಲು. ವೈಫ್ ಮೇಲೆಲ್ಲ ಸುಳ್ಳು ಹೇಳಿದ್ರೆ ಒಂದೇ ಒಂದು ಹಣ್ಣು ಕೊಡಲ್ಲ ತಿನ್ನಕ್ಕೆ. ನೀವ್ ತಿಂದ್ಮೇಲೆ ನನಗೆ ಗೊತ್ತಾಗ್ಬೇಕು ಇದ್ರಲ್ಲಿ ಯಾವ್ದೇ ವಿಷಯ ಇಲ್ಲ ಅಂತ ಹೇಳಿ. ಜಾನ್, ಇದ್ರಲ್ಲಿ ನಾನು ಯಾವ್ದಾದ್ರು ತಿಂದು ಸತ್ತಿಲ್ಲ ಅಂತ ಅನ್ಕೋ,
ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಎಲ್ಲ ಅವನಿಗೆ ಸಿಕ್ಬಿಡುತ್ತೆ. ನಿನ್ನ ಸಾಯಿಸೋದಕ್ಕೆ ವಿಷ ಆಪಲ್ ಅಲ್ಲಿ ದ್ರಾಕ್ಷಿಯಲ್ಲಿ ಆಗಲ್ಲ ಕಣೋ. ಮಿನಿಮಮ್ ಒಂದು ವಾಟರ್ ಮಿಲನ್ ಆದ್ರೂ ಬೇಕು. ಇದ್ಯಾರು? ಅವ್ರು ನನ್ನ ಫ್ರೆಂಡ್ ಜಾನ್ ಅಂತ. ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ. ಇಲ್ಲ, ನಿಮ್ನ ನಾನು ನೋಡಿಲ್ಲ. ಇಲ್ಲಣ್ಣ, ಎಲ್ಲೋ ಒಂದ್ ಹತ್ರ ನಿಮ್ಮನ್ನ ನೋಡಿದ್ದೀನಿ. ಅವರೊಬ್ರು ಸಿಂಗರಪ್ಪ. ನಿಮ್ ಕ್ಲಬ್ ಅಲ್ಲಿ ಬಂದು ಹಾಡ್ಬೇಕಾದ್ರೆ ನೋಡಿರ್ತೀರಾ ಅನ್ಸುತ್ತೆ. ಓ, ಹಂಗಿರ್ಬೋದು. ಹಾ ಸ್ಟೀಫಾ, ಮತ್ತಿನ್ನೇನ್ ವಿಶೇಷ? ನಾನ್ ಜೀವಂತವಾಗಿದ್ದೀನಿ, ಅದೇ ವಿಶೇಷ. ಫ್ರೆಂಡ್ಸು ಸ್ವಂತದವ್ರ ನಾನು ಡೈಲಿ ಕರೀತಾರೆ. ನಿನ್ನ ಪ್ಲಾನ್ ತಿಳ್ಕೊ. ನೀನ್ ಯಾರನ್ನೂ ಇಲ್ಲಿ ಬಿಡಲ್ಲ, ಅದಕ್ಕೆ ಎಲ್ಲಾರು ನನ್ನ ಫೋನ್ ಮಾಡಿ ತಿಳ್ಕೊಂತಾರೆ. ನೀನು ಮಂಗಳೂರು ಎಸ್ಟೇಟ್ ಮಾರ್ತೀಯಾ? ಬೆಂಗಳೂರಲ್ಲಿರೋ ಜಾಗ ಎಷ್ಟು ಕೊಟ್ಟೆ? ರೋಲ್ಸ್ ರಾಯ್ ಕಾರ್ ತಗೊಂತೀನಿ ಅಂತ ಹೇಳಿದ್ನಲ್ಲ. ಎಲ್ಲ ತಗೊಳ್ಳೋಣ, ಅವ್ರ ಹತ್ರ ಕೇಳು. ಓ ಅಲೆಕ್ಸ್ ಸರ್ ನಮಸ್ಕಾರ. ಅದು ಕನ್ನಿಕಾ ಕೆಲ್ಸ ಬಿಟ್ಟು ಹೋದ್ಲು. ಅಯ್ಯೋ, ಖರ್ಚಿಗೆ ದುಡ್ಡು ಬೇಕು ಅಂತ 60,000 ತಗೊಂಡು ಹೋದ್ಲು. ಕನ್ನಿಗನ? ಯಾರದು? ಇಲ್ಲಿ ಕೆಲ್ಸ ಮಾಡ್ತಾ ಇದ್ದಿದ್ ಮೇಡು ಅವಳೆಲ್ಲೋದ್ಲು? ಅವಳಿಗೆ ಏನ್ ಕಮ್ಮಿ ಆಗಿತ್ತು? ಓಹೋ, ಅವಳಿಗೇನ್ ಸಮಸ್ಯೆನಾ? ಅವಳು ಇಲ್ಲಿ ನೋಡಿ ಅಲೆಕ್ಸ್ ಸರ್, ಇಲ್ಲಿ ಒಬ್ರು ಕೆಲ್ಸದವ್ರು ಸಿಗಲ್ಲ. ಸಿಗ್ದವ್ರು ಯಾರು ಒಳ್ಳೆಯವರೇ ಅಲ್ಲ. ಈ ಕೆಲ್ಸದವಳು 3ನೇ ಅವಳು. ಅಯ್ಯೋ ಕ್ಷಮಿಸ್ಬೇಕು, ಕೆಲ್ಸದವಳಲ್ಲ, ಸ್ನೇಹಿತೆ ಅಲ್ವಾ? ಹೋಮ್ ನರ್ಸ್ ಸಿಗ್ತಾರೆ ಇಂತ ಕೆಲ್ಸಕ್ಕೆ. ಸರ್ಕಳಿ ಪೇಪರ್ ಅಲ್ಲಿ ಆಡ್ ಕೊಟ್ರೆ ಸಾಕು, ಆವಾಗ್ಲೇ ಇಂಥದಕ್ಕೆಲ್ಲ ಗ್ಯಾರಂಟಿ ಸಿಗುತ್ತೆ. ಮತ್ತೆ ಸ್ಟೀಫನ್, ನಾನು ಹೊರಡ್ತೀನಿ. ಮಾರಣ್ಣ ಅವರ ಅಸೋಸಿಯೇಷನ್ ಅಲ್ಲಿ ಮೀಟಿಂಗ್ ಇದೆ 12 ಗಂಟೆಗೆ. ಏನ್ ನಿಮಗ್ ಬೇರೆ ಏನು ಕೆಲ್ಸನೇ ಇಲ್ವಾ? ಮಾರಣ್ಣ ಹತ್ರನೇ ಶುರು ಮಾಡ್ಕೊಂಡ್ಬಿಟ್ರಾ? ಎಂಗೇಜ್ ಅಲ್ಲಿ ಇರ್ಬೇಕಲ್ಲ ಸ್ಟೀಫನ್, ಬೇರೆ ಯಾವುದೇ ಯೋಚನೆ ಮಾಡದೆ. ಮತ್ತೆ ಗೆಳೆಯ, ನಾನು ಹೊರಡ್ಲಾ? ನಗು ನಗುತ್ತಾ ಇರು. ಅಲೆಕ್ಸ್ ಸರ್, ಈ ರವಿ ಕಿರಣ್ ಎಸ್ಟೇಟ್ ಅಲ್ಲಿ ಶೂಟಿಂಗ್ ಗೆ ಜಾಗ ಬೇಕು. ನನಗಿರೋ ಸ್ವಂತದವರಲ್ಲಿ ಸ್ವಲ್ಪ ನಂಬಿಕಸ್ತ ಅಂದ್ರೆ ಇವನೇ. ಒಳ್ಳೆ ದುಡ್ಡು ಆಸ್ತಿ ಎಲ್ಲ ಇದೆ, ಆದ್ರೆ ಮಕ್ಕಳೇ ಇಲ್ಲ. ಇವನಿಗೆ ಅಣ್ಣ ಒಬ್ಬ ಇದ್ದಾನೆ, ಪೀಟರ್ ಅಂತ. ತುಂಬಾ ಪಾಪ ಅವನು. ಯಾವಾಗ ಅವನಿಗೆ ಕೆಲಸ ಸಿಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಜಾನ್, ನೀವೊಂದು ವಿಷಯನ ಚೆನ್ನಾಗಿ ತಿಳ್ಕೋಬೇಕು. ಇದು ಭಯಂಕರವಾದ ಇಂಡಿಯನ್ ಆಲ್ಬಮ್. ಒಂದು ಲೋಕಲ್ ಇಂಡಿಯನ್ ವಿಜುವಲ್ ಸಾಂಗ್ಗೆ ಇದು ದೊಡ್ಡ ಮ್ಯಾಟ್ರೇ ಆಗಲ್ಲ. ವಿ ನೀಡ್ ಎ ಎಂಪ್ಟಿ ಗ್ರ್ಯಾಂಚ್ ಲುಕ್. ಆದ್ರೆ ಇದೆಲ್ಲ ಮಾಡೋದಕ್ಕೆ ನೀವು ತಗೊಬಂದಿರೋ ಬಜೆಟ್ ಸಾಕಾಗಲ್ಲ. ಇದು ಇಟ್ಕೊಂಡು ನಿಮ್ ಬ್ಯಾಂಡ್ ನ ಫೋಟೋ ಶೂಟ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಈಗ ಮಿಸ್ಟರ್, ನಿಮ್ ಹೆಸರೇನು? ಮೈ ನೇಮ್ ಇಸ್ ಪಂಕಜ್ ಮ್ಯಾನನ್ ಅಂಡ್ ಯು ಕ್ಯಾನ್ ಕಾಲ್ ಮಿ ಪಂಕ್. ಪಂಕು, ನೀವ್ ಹೇಳೋದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಆದ್ರೆ ಈಗ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ಇದನ್ನ ಅರ್ಧ ಹಣದಲ್ಲಿ ಮುಗಿಸ್ಕೊಡ್ತೀನಿ ಅಂದ್ರೆ ನಾನ್ ಟ್ರೈ ಮಾಡ್ತೀನಿ. ನಂಗೆ ಆತರ ಮಾಡೋದಕ್ಕೆ ಇಷ್ಟ ಇಲ್ಲ ಮಿಸ್ಟರ್. ಮೀರಾ ನನ್ನ ಕೊಲೀಗ್, ಆ ಕಾರಣಕ್ಕೋಸ್ಕರ ಬಂದೆ. ಇಂಥ ಚಿಕ್ಕ ಸಿಟಿಯಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಬ್ಯಾಂಡ್ ಬರುತ್ತೆ. ತಳ್ಳೋ ಗಾಡಿಯಲ್ಲಿ ಟೀಮ್ ಅರೌಂಡ್ ಕೂಡ ಆಲ್ಬಮ್ ಸಾಂಗಲ್ಲಿ ಹೀರೋ ಆಗ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ದುಡ್ಡು ಬೇಕು, ದುಡ್ಡು ದುಡ್ಡು. ಅದ್ ರೆಡಿ ಮಾಡ್ಬಿಟ್ಟು ಕರೀರಿ. ಆಲ್ ದಿ ಬೆಸ್ಟ್. ನೋಡೋಣ ಗಾಯ್ಸ್. ಇವ್ನ್ ಏನ್ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಅಯ್ಯೋ, ಅವನನ್ನ ಬಿಡಿ. ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ಇವನ್ ಹೇಳಿರೋ ತರ ನಾವ್ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರಕಾಗುತ್ತೆ ಹೇಳಿ ಅಣ್ಣ? ನನ್ನ ಯಾಕೋ ನೋಡ್ತಿದ್ದೀರಾ? ಬಂದ್ಬಿಟ್ರಾ? ಸಾಲ ಕೊಡೋರು ಈ ಗಾಡಿನ ಎತ್ಕೊಂಡು ಹುಚ್ಚಿಬಿಟ್ಟಿದ್ದಾರೆ. ನೀವ್ ಬರೋಷ್ಟೊಳಗೆ ಒರೆಸ್ಬಿಟ್ಟು ರೆಡಿ ಇಡೋಣ ಅಂತ ಅನ್ಕೊಂಡೆ. ಇದು ನನ್ನ ತುಂಬಾ ಫೇವ್ರೇಟ್. ಮುಂಚೆ ನನ್ನ ಹತ್ರ ಒಂದಿತ್ತು 71 ಮಾಡೆಲ್ ರಾಕಿಂಗ್. ಮುಂಚೆ ಇದ್ದಿದ್ದ ಪೀಸು. ತುಂಬಾ ರೇಸಲ್ಲಿ ಭಾಗಿಯಾಗಿದ್ದೆ. ರಾಜದೂತ್, ಯಮಹ, ಎನ್ಫೀಲ್ಡ್ ಬುಲೆಟ್, ಅದು ಬೇರೆ ಗಾಡಿನೇ ಇಲ್ಲ. ಅದು ಒಂದು ಕಾಲ. ಇಲ್ಲಿ ಸ್ಟೀಫೆನ್ ಅವ್ರ ಅಪ್ಪ ಜೊತೆ ಕೆಲ್ಸಕ್ಕೆ ಸೇರಿದ್ಮೇಲೆ ಎಲ್ಲ ಮಾರ್ಬಿಟ್ಟೆ. ನನ್ನನ್ನ ನಿನ್ ಬೈಕಿಂದ ಕೂರಿಸ್ಕೊಂಡು ಈ ಸಿಟಿ ಎಲ್ಲ ಸುತ್ತಾಡಿಸ್ತೀಯ? ಹೇಗ್ ಕರ್ಕೊಂಡು ಹೋಗೋದು? ಈ ಮಕ್ಕಳನ್ನೆಲ್ಲ ಯಾವ ತರ ಕರ್ಕೊಂಡು ಹೋಗ್ತಾರ? ಅದು ಮಕ್ಕಳು, ಸಣ್ಣ ವಯಸ್ಸು. ನನ್ನನ್ನ ನೀನ್ ತೋಳಿ ಕಟ್ಕೊಂಡು ಹೋಗ್ಬೋದಲ್ವಾ? ಹಿಂದ್ಗಡೆ ಒಂದು ಬ್ಯಾಗ್ ಹಾಕೊಂಡು ಹೋಗೋ ತರ. ಕೂಡ ಬಿಡೆನು ಮಳೆ
ಹೋಗಲಿ ಏನೇ ಅಂದರೂನು ನಮ್ಮ ಸ್ನೇಹವ ನೋಡಿ ಹೊಗಳುವ ಜನರು ಇರುವರಾರು. ನಮ್ಮ ಸ್ನೇಹ ಪವಿತ್ರವು, ಸ್ನೇಹಕ್ಕೆ ಬೆಲೆ ಕಟ್ಟೋರ್ಯಾರು. ನೀನೆಂದರೆ ನನಗೆ ಕಡಲಲ್ಲಿ ಮೀನಿದ್ದ ಹಾಗೆ, ಜೊತೆಯಲ್ಲೇ ಇರುವೆ ನಾನು, ಕನಸಲು ಕೂಡ ಬಿಡೆನು. ಮಳೆ ಬರಲಿ ಇಲ್ಲ ಬಿಸಿಲಿರಲಿ, ಇರುವೆನು ನಾ ಎಂದು ಜೊತೆಗೆ. ಕಾಡೆ ಗೂಡೆ ಉರುಳೆ ಹೋಯ್ತು, ನೀ ಬೇಗ ಸರಿ ಹೋಗು. ಹೊತ್ತು ತಿರುಗುವೆ ನಾನು ನಿನ್ನದೇನೇ ಆಗಲಿ. ವಿರಹದಿ ನೀನಿದ್ದರೂ ಎಲ್ಲ ನಗುವಲ್ಲಿ ತೇಲಿದಾರು. ಬಿಡನೆಂದು ನಿನ್ನ ಏನೇ ಆಗಲಿ, ಮುನ್ನಡೆಯಲಿ ಹೀಗೆ ನಮ್ಮ ಯಾತ್ರೆಯು. ನೀನೆಂದರೆ ನನಗೆ ಕಡಲಲ್ಲಿ ಮೀನಿದ್ದ ಹಾಗೆ. ನೀನೆಂದರೆ ನನಗೆ ಕಡಲಲ್ಲಿ ಮೀನಿದ್ದ ಹಾಗೆ. ಹೋಗೋ ಗಡ್ಡದವನೇ. ಹೋಗು ಗಡ್ಡ ಬಿಟ್ಟವನೆ ಅಂತ. ಹಾಗೆಲ್ಲ ಹೇಳಕ್ಕಾಗಲ್ಲ. ಬಾಪ ಜಾನ್ ಕೂತ್ಕೋ. ಪೀಟರ್ ನಿನಗೆ ಗೊತ್ತು ಅಲ್ವಾ? ಇಲ್ಲ, ನನಗೆ ಇಲ್ವಾ? ಐ ಥಾಟ್ ಪೀಟರ್ ಸ್ಟೀಫನ್ ಲೂಯಿಸ್ನ ಮೊದಲನೇ ಕಸಿನ್. ಹಾಯ್. ನೈಸ್ ಮೀಟಿಂಗ್ ಯು. ಇವರು ಜಾನ್ ಸ್ಟೀಫನ್ಗೆ ತುಂಬಾನೇ ಕ್ಲೋಸೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಹಾಗೇನಿಲ್ಲ. ನಿಮ್ಮಿಬ್ಬರಿಗೂ ಪರಿಚಯ ಇಲ್ಲ ಅನ್ನೋದೇ ಆಶ್ಚರ್ಯ. ಇಲ್ಲ, ಕೇಳ್ಪಟ್ಟಿದ್ದೀನಿ, ಆದರೆ ನೋಡಿಲ್ಲ. ಸರ್, ನಾನು ಬಂದಿದ್ದ ವಿಷಯ ಏನಂದ್ರೆ, ಸಿಕ್ಸ್ 342 ಅಲ್ವಾ? 6342. ನಾನೊಂದು ಮಿಸ್ ಕಾಲ್ ಕೊಡ್ತೀನಿ. ಸ್ಟೀಫನ್ ಹೊರಗೆ ಇದ್ದಾನೆ. ಇಲ್ಲ, ಈಗ ಬೇಡ. ನಮ್ಮ ಮಧ್ಯೆ ಒಂದು ಬೇಡದೇ ಇರೋ ಸಮಸ್ಯೆ ಇದೆ. ಆದ್ರೆ ನನ್ನನ್ನ ಭೇಟಿ ಆಗೋದು ಕೂಡ ಹೇಳ್ಬೇಡಿ. ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸಿ ಯು ದೇರ್. ದಟ್ಸ್ ಮೈ ನಂಬರ್. ಓಕೆ ಓಕೆ, ಮತ್ತೆ ಸಿಗ್ತೀನಿ. ಆಯ್ತಾ? ಓಕೆ, ಥ್ಯಾಂಕ್ ಯು. ಯಾರ ಹತ್ರನೂ ಕೇಳಲೇ ಇಲ್ಲ. ಅದಕ್ಕಿಷ್ಟ ಬಂದಾಗ ಬರ್ತಾ ಇದೆ. ಫಸ್ಟ್ ಟೈಮ್ ಕಣೋ ಜಾನ್, ಈ ತರ ಮಳೆಲಿ ನೆನೀತಾ ಇರೋದು.
ಕ್ಲಾರ ಛೇ ಲೈ, ಈ ಸಿನಿಮಾ ಒಂದು 10-20 ಸಲ ನೋಡಿದ್ದೀನೋ, ಆದ್ರೆ ಒಂದ್ಸಲನೂ ಬೋರ್ ಆಗಲ್ವೋ? ಜಾನ್ಸನ್ ಸರ ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು. ಈ ಕ್ಲಾರಾ ಜಯಕೃಷ್ಣನ್ ಲವ್ ಸ್ಟೋರಿಗೆ ಈ ಟ್ರ್ಯಾಕ್ಗೋಸ್ಕರ ಅವ್ರು ಮಾಡಿರೋ ಥೀಮ್ ಮ್ಯೂಸಿಕ್ ಇದೆ. ಮಳೆಲ್ ನೆಂದಿರೋ ಸುಮಲತನು ಈ ಮ್ಯೂಸಿಕ್ಕು ಪ್ರೀತ್ಸೋರ್ ಕೇಳಿಸ್ಕೊಂಡ್ರೆ ಸಾಕು. ನಿಜಾನ? നീ അയച്ച കത്തുകൾ വായിച്ചറിഞ്ഞ് സന്തോഷിക്കുന്നു. ദൈവകൃപയാൽ കർത്താവിന്റെ തിരുമണവാട്ടിയാകാൻ നിനക്ക് ഭാഗ്യം സിദ്ധിച്ച വിവരം ഇതിനാൽ സ്ഥിതിപ്പെടുത്തിക്കൊള്ളുന്നു. നീയും നിന്റെ ഇളയമ്മയുമായി ഈ മാസം 23-ാം തീയതി ഇവിടെ മഠത്തിൽ വരണം. ಹೋಮ್ ನರ್ಸ್ ಬೇಕಾಗಿದ್ದಾರೆ ಅನ್ನೋ ನಿಮ್ಮ ಆ್ಯಡನ್ನ ನಾನು ಲೇಟಾಗೇ ನೋಡಿದೆ. ಮನೆ ಪಕ್ಕದಲ್ಲಿರೋ ಕ್ಲಿನಿಕಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ. ಸಂಬಳ ಕಡಿಮೆನೇ. ಆ್ಯಡನ್ನು ನೋಡಿ ಇಲ್ಲಿ ಬಂದ ಕೂಡಲೇ ನೀವು ಸಂಬಳ ಹೇಳಿದ ತಕ್ಷಣ ಏನು ಯೋಚನೆ ಮಾಡಿದೆ, ಅಮ್ಮ ಹತ್ರ ಹೇಳಿ ಇಲ್ಲಿಗೆ ಬಂದ್ಬಿಟ್ಟೆ. ಓ, ನೀನೇನಾ ನನಗೆ ಫೋನ್ ಮಾಡಿದ್ದು? ಮನೇಲಿ ಯಾರೆಲ್ಲ ಇದ್ದಾರೆ? ತಂಗಿದೀರು ಮತ್ತೆ ಸೋದರ ಮಾವ ಇದ್ದಾರೆ. ಅವ್ರ ಹತ್ರ ಹೇಳಿದ್ರೆ ಒಪ್ಕೊಳ್ಳಲ್ಲ. ತುಂಬಾ ಸ್ವಾಭಿಮಾನ. ಅಮ್ಮ ಏನೋ ಒಂದು ಹೇಳಿ ಸಂಭಾಳಿಸ್ತೀನಿ ಅಂತ ಹೇಳಿದ್ರು. ನೋಡಮ್ಮ, ನಿನಗೂ ನಿನ್ನ ಕ್ಯಾರೆಕ್ಟರ್ಗೂ ಇಲ್ಲಿ ಏನೂ ಆಗಲ್ಲ. ಆ ಥರ ಇಲ್ಲಿ ಯಾರು ಇಲ್ಲ. ಹಾ, ನೀನು ಓದ್ಕೊಂಡಿದ್ಯಲ್ಲಮ್ಮ? ನಿಜ ಹೇಳಬೇಕು ಅಂದರೆ BSc ನರ್ಸಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಆದರೆ ಚೆನ್ನಾಗಿ ಗೊತ್ತು. ಆಮೇಲೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿರೋ 4 years ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿರೋ ಫೇಮಸ್ ಹಾಸ್ಪಿಟಲಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಅಡ್ವರ್ಟೈಸ್ಮೆಂಟಲ್ಲಿ ನಾನು ಹೋಮ್ ನರ್ಸ್ ಬೇಕು ಅಂತ ನಾನು ಓದಿದ್ದು. ಅದ್ರಲ್ಲೇನಾದ್ರೂ ಇದ್ರಲ್ಲೇನು ಸಮಸ್ಯೆನೇ ಇಲ್ಲ, ಹೌದಾನೆ? ಏಯ್, ಅದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಓ, ನೀವು ನಿಮ್ಮ ಹೆಸರೇ ಹೇಳಿಲ್ವಲ್ಲ? ಅಂಜಲಿ. ಓ, ಅಂಜಲಿ. ಏನಾಯ್ತು? ಅಯ್ಯೋ, ಏನೂ ಇಲ್ಲ ರೀ. ಅದು ಜಾನ್, ಅದು ಒಂದು ಹಾಡಿದ್ಯಲ್ಲ, ಅದು ಅಂಜಲಿ ಅಂತ. ಅದನ್ನ ಹೇಗೆ ಶುರು ಮಾಡೋದು? ಅದು ಅಂಜಲಿ ಅಂಜಲಿ ಪುಷ್ಪಾಂಜಲಿ ಆ ಹಾಡೆ ಅಂಜಲಿ. ಎಷ್ಟು ಕಷ್ಟವಾಗಿರೋ ವಸ್ತು ಅಲ್ವಾ ಈ ಸ್ಯಾರಿ? ಎಷ್ಟೊಂದು ಕಷ್ಟ ಇದೆ ಇದರಲ್ಲಿ. ನಮ್ ಇಂಡಿಯಾಗೆ ಸೇರ್ದೇ ಇರೋ ವಸ್ತು ಇದು. ಅದ್ಯಾಕೆ? ಹಾಟ್ ಅಲ್ವಾ? ಅರ್ಧ ಕಿಲೋಮೀಟರ್ ಸುತ್ಕೊಂಡು ಮತ್ತೆ ಮೇಲ್ ಹಾಕೊಂಡು ಮತ್ತೆ ನೆರಿಗೆ ಅದು ಇದು ಅಂತ ಹಾಕೊಂಡು ಮತ್ತೆ ಬ್ಲೌಸ್ ಬೇರೆ, ಅದಲ್ದೆ ಒಳಗಡೆ ಹೇಳ್ದೆ ಇರೋ ಕೆಲವು ಬಟ್ಟೆಗಳು. ಸರ್ ಅವರಮ್ಮ ಸ್ಯಾರಿ ಕಟ್ಟೋದಿಲ್ವಾ? ಒಳ್ಳೆ ಪ್ರಶ್ನೆ. ನನಗೆ ಬೈಯೋ ತರನೂ ಇರಬೇಕು, ಹಾಗೆ ನಿನ್ ಕೆಲ್ಸನೂ ಇಲ್ಲೇ ಉಳ್ಕೋಬೇಕು ಅಲ್ವಾ? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಏನು ಇಷ್ಟು ಬೇಗ ಬಂದ? ನಾನು ಬೇಗನಾ? ವಾಚ್ ಕಟ್ಟಿಲ್ಲ. ವಾಚ್ ಕೈಯಲ್ಲಿ ಇದೆಯಲ್ಲೋ? ಇಲ್ಲ, ವಾಚ್ ಇದೆ, ಟೈಮ್ ನೋಡಿಲ್ಲ. ಏನಪ್ಪ, ಅಲೆಕ್ಸ್ ಫೋನ್ ಮಾಡಿದ್ರು. ವಸಂತ ವಿಹಾರ್ ಪ್ರಾಪರ್ಟಿಗೆ ಒಬ್ಬ ಒಳ್ಳೆ ಬೈಯರ್ ಬಂದಿದಾರಂತೆ. 12 ಕೋಟಿ ಕೇಳ್ತಿದ್ದಾರೆ. ಅದನ್ನ ಮುಗಿಸ್ಬಿಡೋಣ? ಅದು ಅಲ್ಲೇ ಇರಬೇಕು ಕಮಲ್. ಅದನ್ನ ಮಾರಿ ಏನ್ ಮಾಡ್ತೀರಾ ಹೇಳಿ ನೀವು? ಈ ಜೀವನದಲ್ಲಿ ದುಡ್ಡು ಜಾಸ್ತಿ ಇದ್ರೇನೆ ತೊಂದ್ರೆ. ಬೇಡ ಅಂತ ಹೇಳ್ಬಿಡ? ಟೀಯಾ ಕಾಫಿನಾ? ನನಗೊಂದು ಸ್ಟ್ರಾಂಗ್ ಕಾಫಿ. ನಿಮ್ಗೆ? ನನಗೊಂದು ಗ್ಲಾಸ್ ನೀರು ಸಾಕು.
ಎಷ್ಟು ಚೆನ್ನಾಗಿದ್ದಾರಲ್ಲ. ಯಾರು? ಐಶ್ವರ್ಯ ರೈ. ಆ ಕಣ್ಣು, ಮೂಗು, ಬಾಯಿ ಹಾಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ಇವ್ರು ಡೈಲಿ ಕನ್ನಡಿ ನೋಡ್ಕೋತಾ ಇದ್ರೆ ಇವರೇ ನೋಡ್ಕೊಂಡು ಡೈಲಿ ದೃಷ್ಟಿ ತಗೋಬೇಕು ಅಂತ ಅನ್ಸುತ್ತೆ ಅಲ್ವಾ? ಈ ಐಶ್ವರ್ಯ ರೈಗೆ ಲೂಸ್ ಮೋಷನ್ ಆದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಏನದು? ಅದು ಈ ಐಶ್ವರ್ಯ ರೈ ಕರೀನಾ ಕಪೂರ್ ಇಬ್ರು ಮನುಷ್ಯರೇ ತಾನೆ. ಸಾಮಾನ್ಯ ಮನುಷ್ಯರಿಗಿರೋದೇ ಅವ್ರಿಗೂ ಇರೋದು. ಒಂದೇ ಒಂದ್ ವಿಷಯ ಯೋಚನೆ ಮಾಡಿದ್ರೆ ಸಾಕು, ಅವ್ರ ಎಲ್ಲಾ ಬ್ಯೂಟಿನೂ ಕ್ಲೋಸ್. ಫಾರ್ ಎಕ್ಸಾಂಪಲ್ ಬಾಂಬ್. ಕಮಲ್, ಆತರ ನ್ಯೂಸ್ ಈ ತರ ಹೇಳ್ಬಿಡಿ ಅಂತ ಎಷ್ಟು ಸಲ ಹೇಳಿದೀನಿ. ಅಯ್ಯಯ್ಯ, ಬಾಂಬ್ ನ ಬಾಂಬು ಅಂತ ಹೇಳ್ದೇನೆ ಬೊಂಬು ಅಂತ ಹೇಳಕ್ಕಾಗತ್ತೆ? ನೋಡಪ್ಪ, ವಿಷಯ ಇಷ್ಟೇನೆ. ಬ್ಯೂಟಿ ಅನ್ನೋದು ನಮ್ಮ ಹತ್ರ ಇರೋವರೆಗೂ ಅಷ್ಟೇನೆ. 400 ಕೋಟಿ ವರ್ಷಗಳ ಹಿಂದೆ ಈ ಜಗತ್ತು ಹೇಗಿತ್ತು ಅಂದ್ರೆ ಬರೇ ಚಿಕ್ಕ ಗಾಳಿ ಅಷ್ಟೇ. ದಿ ಬಿಗ್ ಬ್ಯಾಂಗ್. ಥ್ಯಾಂಕ್ ಯು. ಯಾಕೆ ಅಂಜಲಿಗ್ ಬೇಡ್ವಾ? ಅಯ್ಯೋ, ನನಗ್ ಬೇಡ, ಅಭ್ಯಾಸ ಇಲ್ಲ. ಇದನ್ ಕುಡಿದೇ ಇರೋದೇ ಒಳ್ಳೇದು. ಇಷ್ಟೊಂದು ಕೆಟ್ಟದಾಗಿರೋ ಕಾಫಿನ ನನ್ನ ಲೈಫಲ್ಲಿ ನಾನು ಕುಡ್ದೇ ಇಲ್ಲ. ಎಮ್ಮೆ ಗಜ್ಜಲ ಇದ್ದಂಗಿದೆ. ಏನ್ ಕಮಲ್ ಇದು? ಬೇರೆ ಹೆಂಗ್ ಹೇಳೋದು? ನನಗೆ ಬ್ರೂ ನೆಸ್ಕೆಫೆಲಿ ಕಾಫಿ ಮಾಡೇ ಅಭ್ಯಾಸ. ಅಮೆರಿಕಾಯಿಂದ ತಂದಿರೋ ಕಾಫಿ ಪೌಡರ್ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಅಮೆರಿಕ ಕಾಫಿ ಪುಡಿ ಅಂತ ಯಾರು ಹೇಳಿದ್ ನಿನಗೆ? ನಮ್ಮ ಅಪ್ಪನ್ನೇ ಕುಡಿಯಂಗ್ ಮಾಡ್ಬಿಟ್ಟಲ್ಲೇ ಚಂಡಾಳಿ ಪಾಪಿ. ಏನು ಅಪ್ಪನ? ಏನು ಸ್ಟಿಫನ್ ಇದು? ಏನ್ ಸಮಸ್ಯೆ? ಕಮಲ್ ಅವ್ರ ಅಪ್ಪನ ಅಸ್ಥಿನ ಕಲಸಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಅಯ್ಯಯ್ಯೋ. ನನ್ನ ಮದ್ವೆ ಮಾಡ್ಕೋಬೋದಲ್ವಾ? ಇವತ್ತೀಗ ಟೈಮ್ ಆಯ್ತು, ನಾಳೆ ನೋಡೋಣ. ವೈ ಡು ಯು ಕೀಪ್ ಆನ್ ರಿಜೆಕ್ಟಿಂಗ್ ಮೀ ಜಾನ್? ಅಷ್ಟೊಂದು ಸೀರಿಯಸ್ ಆಗ್ಬೇಡ ಮೀರಾ. ಮೊದಲು ಆಟೋ ಹಿಡಿದು ಮನೆಗೆ ಹೋಗು. ನನ್ನ ಹುಡುಗಿರು ಇಂಗ್ಲಿಷ್ ಮಾತಾಡೋದಕ್ಕೆ ಶುರು ಮಾಡಿದ್ರೇನೆ ಭಯ ಆಗುತ್ತೆ. ಐ ನೋ. ಈಗ ನೀನಿನ್ನೂ ಪದ್ಮ ನೆನಪಿಂದ ಹೊರಗೆ ಬಂದಿಲ್ಲ ಅನ್ನೋದು ಗೊತ್ತು. ಇರಬಹುದು ಮೀರಾ. ಮನೆಗೆ ಹೋಗು. ಲೀವ್. வெப்பம் நீ, குளிர் நிலவின் தன்மை நீ, விண்மீனதன் ஒளியும் நீ, மழை முகிலின் ஈரம் நீ, எல்லாமே நெடுவானின் நீலம் நீ, எழுகடலின் ஆழம் நீ, உயர்மலையின் திண்மை நீ, தொடு தென்றலின் மென்மை நீ, எல்லாமே. ಬನ್ನಿ 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 ಬನ್ನಿ. ಏನಪ್ಪಾ? ಬನ್ನಿ ಬನ್ನಿ. ತುಂಬಾ ಲಕ್ಷಣವಾಗಿರೋ 4 ಹೋಮ್ ನರ್ಸಸ್ ನಿನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಬಂದಿದ್ದಾರೆ. ಬರತ್ ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಒರಿಜಿನಲ್ ನರ್ಸಸ್. ಅದರಲ್ಲೂ ಮಧ್ಯದಲ್ಲೇ ಓದನ್ನ ಬಿಟ್ಟು ಓಡೋದವರಲ್ಲ. ಇದೆಲ್ಲದಕ್ಕೂ ಮೇಲೆ ಕಾಫಿ ಪುಡಿಗೂ ಅಸ್ಥಿಗೂ ವ್ಯತ್ಯಾಸ ಗೊತ್ತಿರೋ ಅಂತ ಹೆಣ್ಮಕ್ಳು. ಒಬ್ಬೊಬ್ರೆ ನಿಮ್ಮ ಹೆಸರುಗಳನ್ನು ಹೇಳಿ. ಅನಿತಾ, ಸೋನಿ, ರೇಖಾ, ಪ್ರಮೀಳಾ. ಎಲ್ಲ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರಲ್ಲ? ಇಲ್ಲ, ನಾವು ಅವ್ರನ್ನ ಫಿಕ್ಸ್ ಏನೂ ಆಗಿಲ್ಲ ತಾನೆ. ಬೆಟರ್ ಆಪ್ಷನ್ ಸಿಕ್ಕಿದ್ರೆ ನೋಡುತ್ತಾನೆ. ನೀವೆಲ್ಲರೂ ಊಟ ಮಾಡಿದ್ರಾ? ಓಹೋ, ಹಾಗಾದ್ರೆ ಊಟ ಮಾಡಿ ಕಳ್ಸು ಅಂತ ಹೇಳ್ತಿದ್ಯಾ? ಊಟ ಮಾತ್ರ ಅಲ್ಲ, ಅದ್ರ ಜೊತೆ 1 ತಿಂಗಳು ಸಂಬಳ ಕೊಟ್ಟು ಕಳಿಸ್ಬಿಡಿ. ನಡೀಲಿ ನಡೀಲಿ, ಅಸ್ತಿ ಕಾಫಿನೇ.
சுடும் கதிரின் வெப்பம் நீ, குளிர் நிலவின் தன்மை நீ, விண்மீனதன் ஒளியும் நீ. ಅಣ್ಣ ನಮ್ ಮನೆ ಮತ್ತೆ ಜಾಗ ವಿಷಯದಲ್ಲಿ ನನಗೊಂದು ಐಡಿಯಾ ಬಂತು. ಎಂಟ್ರೆನ್ಸ್ ಗೋವಿಂದ. ಅಯ್ಯೋ, ರಿಸಲ್ಟ್ ಬಂದಾಯ್ತಾ? ಈಗ ತಾನೇ ನೆಟ್ಟಲ್ಲಿ ನೋಡ್ ಬರ್ತಿದ್ದೀನಿ. ನನ್ ರೋಲ್ ನಂಬರ್ ಆ ಲಿಸ್ಟ್ ಅಲ್ಲೇ ಇಲ್ಲ. ಅಯ್ಯೋ ಬಿಡಣ್ಣ, ಈ ಡಾಕ್ಟರ್ ಆಗೋದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಜೀವನ ಪೂರ್ತಿ ಓದ್ಬೇಕು, ಊಟನೂ ಸಿಗಲ್ಲ, ನಿದ್ದೆನೂ ಸಿಗಲ್ಲ, ಫುಲ್ ಟೈಮ್ ಮೆಡಿಸಿನ್ಸ್ ವಾಸನೆ. ನನಗೆ ಸಿಗ್ಬಾರ್ದು ಅಂತ ಪ್ರೇ ಮಾಡ್ಕೊಂಡೆ. ನಮ್ಮಮ್ಮನ ಗೋರಿ ಒಳಗಿಡ್ಬೇಕಂದ್ರೆ ಅಪ್ಪ ಹೇಳಿದ್ದು ಇನ್ನೂ ನೆನಪಿದೆ. ಇವಳು ಹೋಗಿದ್ದು ಒಳ್ಳೇದೇ ಆಯ್ತು, ಹಾಸಿಗೆಯಲ್ಲಿ ಕಷ್ಟಪಟ್ಟಿಲ್ಲ ಅಂತ. ಮನ್ಸಲ್ಲಿ ನೊಂದ್ಕೊಂಡೇ ಅಪ್ಪ ಇದನ್ನು ಹೇಳಿದ್ರು. ಒಂದನಿ ಕಣ್ಣೀರು ಬರ್ದೆ. ನೀನು ನೋಡೋದಕ್ಕೆ ಅಮ್ಮನ ಥರ ಇಲ್ಲ ಅಂದ್ರೂ ಅಪ್ಪನ ಮನ್ಸಿದೆ. ನೀನು ಅಳಲ್ಲ, ನನಗೆ ಗೊತ್ತು. ಅಣ್ಣ, ನಾನ್ ಇನ್ನೊಂದ್ಸಲ ಟ್ರೈ ಮಾಡ್ಲಾ? ನಾನ್ ಮೆರಿಟ್ ಅಲ್ಲೇ ಸೀಟ್ ತಗೊಳ್ತೀನಿ. ಮನೇನ ಜಾಗನ ಮಾರಿ ನಾನ್ ಡಾಕ್ಟರ್ ಆಗೋದ್ ಬೇಡ. ನೀನು ಟ್ರೈ ಮಾಡೆ. ನಿನಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಷ್ಟ ಮೆಡಿಕಲ್ ಕಾಲೇಜ್ಗೆ. मैं जानता हूं कि तुम थोड़ी शॉक्ड होते जानी, बट प्लीज लेट्स नॉट मेक एन इशू आउट ऑफ दिस. एक सिंपल सी ನಮ್ ತರದ ವ್ಯಕ್ತಿನೇ ಒಬ್ಬ ಇದರಲ್ಲಿ ಹೀರೋ. ಆದ್ರೆ ಇವ್ರು ಯಾಕೆ ಈ ತರ ಎಲ್ಲ ಅಳ್ತಾ ಇದಾರೆ? ಕೈಕಾಲಿಲ್ಲ ಅಂತನಾ? ಇಲ್ದೇ ಇರೋದ್ ನೆನೆಸ್ಕೊಂಡು ಇರೋದನ್ನ ಮರಿತೀವಿ. ಅದೇ ನಮ್ ದೇಶದ ದೌರ್ಭಾಗ್ಯ ಅಲ್ವೇನೋ. ಅದ್ ಆಫ್ ಮಾಡೋ ಸ್ವಲ್ಪ. ಪ್ರೆಸೆಂಟ್ ಫೀಲ್ तुम्हारी फीस तुम तक पहुंच जाएगी. ನೀನ್ ಆ ರಿತಿಕ್ ರೋಷನ್ ಬಿಟ್ಬಿಟ್ಟು ಹಳೆ ಆ ರಾಜೇಶ್ ರೋಷನ್ ಹಿಡ್ಕೊಂಡ್ಬಿಟ್ಟು ಹೇಳ್ತೀನಿ. ना कुछ तेरे बस में जूली, ना कुछ मेरे बस में. दिल क्या करे जब किसी से किसी को प्यार हो जाए. जाने कहा जब किसी को प्यार हो जाए. ऊंची ऊंची दीवारों से ना 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 ना. ಒಂದ್ ನಿಮಿಷ. ಕೆಳಗಿರೋ ಬಾತ್ರೂಮ್ನಲ್ಲಿ ನೀರ್ ಬರ್ತಿಲ್ವಂತೆ. ಯಾವುದೋ ಪೈಪ್ ಒಡೆದೋಗಿದ್ಯಂತೆ. ಕರ್ಣ ಅನ್ನ ಹೇಳಿದ್ರು ಇಲ್ಲಿರೋ ಬಾತ್ರೂಮ್ನಲ್ಲಿ ಮೇಲಿರೋ ಟ್ಯಾಂಕಿಂದ ನೀರ್ ಬರುತ್ತೆ ಅಂತ. ಇಲ್ಲಿ ಸ್ನಾನ ಮಾಡ್ಬೋದಾ? ಮಾಡು. ಮಾಡ್ಕೋಬತ್ತಾನೆ? ಮಾಡ್ಕೋಬೋದಲ್ಲ? ಮಾಡ್ಕೋಬೋದಂತೆ. ಏನು ಅಲ್ಲೇನಿದೆ? ಅಲ್ಲೇನಿಲ್ಲ. ನೀನ್ ಸ್ನಾನ ಮಾಡ್ದ? ನಾನು ಸ್ನಾನ ಮಾಡಿಲ್ಲ. ಆದ್ರೆ ಅವಳು ಸ್ನಾನ ಮಾಡೋದಕ್ಕೆ ಶುರು ಮಾಡಿದ್ಲು. ಅದಕ್ಕೇನು? ಅದೇನಿಲ್ಲ, ನೀನು ಹಾಡು ಹೇಳಿ. ಏಯ್, ಹಾಡು ಚೇಂಜ್ ಆಯ್ತಲ್ಲ? ಹಾಡು ಚೇಂಜ್ ಆಯ್ತಾ? ಅದು ಹಾಡು ಚೇಂಜ್ ಆಯ್ತು, ಸರಿಯಾದ ಮೂಡ್ ಸಿಗ್ಲಿಲ್ಲ. ನನ್ನ ಬಾತ್ರೂಮಲ್ಲಿರೋ ಸೋಪಲ್ಲಿ ಇಷ್ಟೊಂದು ವಾಸನೆ ಇದೆಯಾ?
ಕೊಟ್ಟೆ ನೀ ಆ ನಗುವಿನಿಂದಲೇ ನಿನ ನೋಟಕ್ಕೆ ಸೋತೆನಾ ಪ್ರಿಯೆ ನೀ ನಡೆವ ನವಿಲೆ ಕಣೆ ಬಾವೆಗ ಸೇರು ನೀ ನನ್ನ ಬಳಿ ಮೋಹಿಸದೆ ನೀನು ನನ್ನ ಮನಸ್ಸನೇ ಮಳೆ ಹನಿ ಬಂದಿದೆ ನಿನ್ ಕಣ್ಮನದಿಂದಲೇ ಖುಷಿಯ ಕೊಟ್ಟೆ ನೀ ಆ ನಗುವಿನಿಂದಲೇ ಇರು ನೀ ನನ್ನ ಜೊತೆಗೆ ಜೊತೆಗೆ ನೀ ಎಂದು ನನ್ನ ಜೊತೆಗಿರು ಸ್ವರ್ಗವೇ ನೀನಿದ್ದರೆ ಸಂತಸ ನೀನಿದ್ದೆಡೆ ನಿನಗಂತೂ ಸೋತೆ ನಾನು ಚಂದ್ರಿಕೆ ಕಾದೆ ನಿನ್ನ ದಾರಿನ ಮಳೆ ಹನಿ ಬಂದಿದೆ ನಿನ್ ಕಣ್ಮನದಿಂದಲೇ ಖುಷಿಯ ಕೊಟ್ಟೆ ನೀ ಆ ನಗುವಿನಿಂದಲೇ ನಿನ ಮನಸಲಿ ನಾನಿಲ್ಲವೇ ನೀ ಕಣ್ಣಲೆ ಚುಂಬಿಸು ಸೇರು ಬಾ ನೀ ನನ್ನನು ಬದುಕುವೆ ನಿನಗಾಗೆನ ಮನಸ್ಸನ್ನು ಕೊಟ್ಟೆ ನಿನಗಾಗಿಯೇ ಒಮ್ಮೆ ನೋಡು ಬೇಗ ನೀ ನನ್ನ ಮಳೆ ಹನಿ ಬಂದಿದೆ ನಿನ್ ಕಣ್ಮನದಿಂದಲೇ ಖುಷಿಯ ಕೊಟ್ಟೆ ನೀ ಆ ನಗುವಿನಿಂದಲೇ ನಿನ ನೋಟಕ್ಕೆ ಸೋತೆನಾ ಪ್ರಿಯೆ ನೀ ನಡೆವ ನವಿಲೆ ಕಣೆ ಬಾವೆಗ ಸೇರು ನೀ ನನ್ನ ಬಳಿ ಮೋಹಿಸದೆ ನೀನು ನನ್ನ ಮನಸ್ಸನೇ ಮಳೆ ಹನಿ ಬಂದಿದೆ ನಿನ್ ಕಣ್ಮನದಿಂದಲೇ ಖುಷಿಯ ಕೊಟ್ಟೆ ನೀ ಆ ನಗುವಿನಿಂದಲೇ ನಮ್ಗೀಗ ದರಿದ್ರ ಟೈಮಪ್ಪ. ದರಿದ್ರ ಅಂದ್ರೇನು? ಕೆಟ್ಟದ? ಅಯ್ಯೋ, ಇವಳನ್ನ ನೋಡಿದ್ಮೇಲೂ ಕೂಡ ನಿನ್ಗೆ ಡೌಟ್ ಬರ್ತಿದ್ಯಾ? ಇದು ಬರೀ ಹಾರ್ಮೋನು. ಇವಳಿಗೆ ಆ ಪೋಲಿಯೋ ಡಾಕ್ಟರ್ ಕೊಟ್ಟಿರೋ ಸ್ಟೀರಿಯೋ ತಗೊಂಡೆ ಈ ರೀತಿ ಆಗ್ಬಿಟ್ಟಿದ್ದಾಳೆ. ಸ್ಟೀರಾಯ್ಡ್ ಅಲ್ಲ, ಸೆರಾಯ್ಡು. ಇಲ್ ನೋಡಪ್ಪ, ನಮ್ಮನ್ನ ಬಿಟ್ಬಿಡು. ನಾವಿರೋದು ಇನ್ ಸ್ವಲ್ಪ ದಿನ ಅಷ್ಟೇ. ನಾವೇನಾದ್ರೂ ಒಂದ್ ಕೆಲ್ಸ ನೋಡಿ ಬದುಕೋತೀವಿ. ಸ್ಕಾಟ್ ಮತ್ತೆ ನ್ಯೂಟ್ ಜೀವನ ನಮ್ ತರನಾ? ಅದ್ಯಾರು? ಸ್ಕಾಟ್ ಅಂಡ್ ಡ್ಯೂಕ್ ನಮ್ ಮಕ್ಳೇ. ರಜೆ ಅಜ್ಜಿ ತರ ನಿಮ್ ಮಕ್ಳ ಹೆಸರು? ಅದನ್ನೆಲ್ಲ ಬದಲಾಯಿಸ್ಬಿಟ್ವಿ. ಅವ್ರಿಗೆ ಅದರಿಂದ ಏನೋ ಸಮಸ್ಯೆ ಆಗ್ತಿದೆ ಅಂದಿದ್ದಕ್ಕೆ ಅದನ್ನ ಬದಲಾಯಿಸ್ಬಿಟ್ವಿ. ಆಮೇಲೆ ಈ ಸ್ಕಾಟ್ ಗೊತ್ತಾ, ತುಂಬಾ ಬುದ್ಧಿಶಾಲಿ, ಆದ್ರೆ ಅದೃಷ್ಟನೇ ಇಲ್ಲ. ಒಂದ್ ರೀತಿಲಿ ಅವನ್ಗೆ ಕ್ಲಚ್ ಹಿಡಿಯೋದಕ್ಕಾಗ್ಲಿಲ್ಲ. ಅದೇ ನಮ್ ಡ್ಯೂಕ್ ಇದನ್ನಲ್ಲ, ಗಾಡಿ ಬಿಸ್ನೆಸ್ ಅಲ್ಲಿ ಕಿಂಗು. ಇನೋವಾನ ಬೆಂಜ್ ಬೆಲೆಗೆನೆ ಮಾರ್ಬಿಡ್ತಾನೆ. ಇವರಿಬ್ರು ಸೇರಿ ಈ ಬಿಡದಿ ಹತ್ರ ಅದೇನು ಹೇಳ್ತಾರೆ, ಈ LBW ಅಂತ ಶುರು ಮಾಡ್ತಾ ಇದಾರೆ. LBW ಅಲ್ಲ ರೀ, BMW. ಅದೇ BMW ಶೋರೂಮ್. ಸ್ಕಾಟ್ ಅಂಡ್ ಡ್ಯೂಕ್ ತುಂಬಾ ಬಿಸಿ. ಅವ್ರ ಅಲ್ಲಿಂದ ಅಮ್ಮಣಿಯಮ್ಮ, BMW ತಗೊಳ್ಳೋದಕ್ಕೆ ಇಲ್ಲಿ ಕಾಸು ಕೇಳಕ್ ಬಂದಿದ್ರೆ ಅದ್ ನಡಿಯಲ್ಲ. ಇದನ್ನ ಮೊದ್ಲೇ ಹೇಳಿದ್ರೆ ಇಷ್ಟೊಂದು ಟೈಮ್ ವೇಸ್ಟೇ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಛೇ,
ಏನಪ್ಪ ಹಾಗೆ ಮಾತಾಡ್ತೀಯ? ಮನ್ಸಲ್ಲಿ ಸ್ವಲ್ಪನೂ ಕರುಣೆನೇ ಇಲ್ವೇ? ಮನಸ್ಸಲ್ಲಿ ಮಾತ್ರ ಅಲ್ಲ, ನನಗೆ ತುಂಬಾ ಕಡೆ ಎಲ್ಲಾನು ಕಮ್ಮಿನೇ ಇದೆ. ನಿಮ್ಮನ್ನ ಊಟ ಹಾಕ್ದೆ ನಾನು ಹೇಗೆ ಕಳಿಸ್ಲಿ? ಇಲ್ಲಿ ನೋಡು ಕಮಲ್, ಹೇಳಪ್ಪ. ಇವ್ರಿಗೆ ತುಂಬಾ ಚೆನ್ನಾಗಿರೋ ಊಟ ಮಾಡಿಸಿ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡು. ಅದೆಲ್ಲ ಏನು ಬೇಡ. ನಾವಿಲ್ಲಿ ಏನಕ್ಕೆ ಬಂದ್ವಿ ಅಂದ್ರೆ, ಏನೋ ನಮಗ್ ಗೊತ್ತಿರೋ ಅಂತ ಹುಡ್ಗ ಸ್ವಲ್ಪ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಬಂದ್ರೆ, ನೀನ್ ನೋಡಿದ್ರೆ ಆಚೆ ತಪ್ತಿದ್ಯಾ. ಅದಕ್ಕೆ ದೇವರು 2 ಕೈ ಕಾಲ್ನ ಎತ್ಕೊಂಡ್ಬಿಟ್ಟಿರೋದು. ನಿಮ್ ಕರ್ತನಿಗೆ ನನ್ ಕೈ ಕಾಲು ಯಾಕಂಕಲ್? ಏನ್ ಸ್ಟೀಫನ್, ಸಾಕನ್ ಡ್ಯೂಕು ಎಷ್ಟು ಕಾಯ್ತಾ ಇದ್ದಾರೆ ಗೊತ್ತಾ? ಅವ್ರನ್ನ ಹೋಗಿ ಕಷ್ಟಪಡಕ್ ಹೇಳಿ. ಅಮ್ಮಣಿಯಮ್ಮ, ಅದೇ 100 ಎಕರೆ ಜಾಗ ಇದೆ ತಾನೆ? ಕಷ್ಟಪಟ್ಟೆ ತಾನೆ ನನ್ನ ಅಪ್ಪ ಅಮ್ಮ ಇದನ್ನೆಲ್ಲ ಸಂಪಾದನೆ ಮಾಡಿರೋದು. ಲೇ, ಇಷ್ಟೊಂದ್ ಮಾತು ಕೇಳ್ಕೊಂಡು ಇಲ್ಲೇ ಇರ್ಬೇಕಾ? ನಡಿಯ, ಇವಾಗ ನಿನಗ್ ತೃಪ್ತಿ ಏನಪ್ಪ? ಅಯ್ಯೋ ದೇವ್ರೆ, ಏನೇನೋ ಅನ್ಕೊಂಡ್ ಬಂದೆ. ಏನಯ್ಯ, ಅವನ್ ಮಕ ನೋಡಿ ಹೆಂಗಿದೆ ಅಂತ. ನೀನ್ ಯಾಕೆ ಇವ್ರ ಹತ್ರ ಕಿರಿಸ್ತಿದ್ಯಾ? ಕೋಪ ಬರುತ್ತೆ ಜಾನ್. ಇವ್ರ ಹತ್ರ ಎಲ್ಲ ಇದ್ದು ಕೂಡ ನನ್ನ ಹಣಕ್ಕೆ ಆಸೆ ಪಟ್ಕೊಂಡು ಬರ್ತಾರಲ್ಲ ಇಲ್ಲಿಗೆ. ಇವ್ರನ್ನೆಲ್ಲ ನೋಡಿದ್ರೆ ಒಂದು ಪೈಸೆ ಖರ್ಚು ಮಾಡೋದಕ್ಕೂ ಇಷ್ಟ ಆಗಲ್ಲ. ಕೈಕಾಲ್ ಚೆನ್ನಾಗಿದೆ, ಕಷ್ಟ ಪಡ್ಬೋದಲ್ವಾ? ಬೇರೆಯವ್ರ ಆಸ್ತಿಗೆ ಆಸೆ ಪಡ್ತಿದ್ದಾರೆ ನೋಡ್ದಿಯಾ? ಅವರೇ ದೊಡ್ಡ ಕಳ್ಳ. ನೀವೇನಿಲ್ಲಿ? ಸ್ಟೀಫನ್ ಅಣ್ಣ ಹೇಳಿದ್ರು ಕಮಲಾ ಅಣ್ಣ ತಗೊಂಡು ಹೋಗ್ತಾರೆ ಅಂತ. ನಾನೇ ಕೇಳಲಿಲ್ಲ. ಇಲ್ಲಿ ಯಾವ ಆಟೋನು ಸಿಗ್ತಿಲ್ಲ. ಮನೆವರೆಗೂ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು. ಕೂತ್ಕೋ, ಡ್ರಾಪ್ ಮಾಡ್ತೀನಿ. ಹೋಗೋಣ. ಇಲ್ಲ ಇಲ್ಲೇ ಇಲ್ಲ, ನಾನು ಮನೆ ಹತ್ರನೇ. ಮನೆ ಇಲ್ಲಿಂದ ಪಕ್ಕದಲ್ಲೇ. ನಾನು ನಡ್ಕೊಂಡು ಹೋಗ್ತೀನಿ. ಅದು ಮಾತ್ರ ಅಲ್ಲದೆ ನಾನು ನಿಮ್ ಜೊತೆ ಗಾಡೀಲಿ ಬಂದಿರೋದು ಗೊತ್ತಾದ್ರೆ ಮನೇಲಿ ಹೇಗೆ ತಗೊಳ್ತಾರ ಗೊತ್ತಿಲ್ಲ. ಖಂಡಿತ ಇನ್ನೊಂದಿನ ಕರಿತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಇದನ್ನ ಅಮಾವಾಸ್ಯೆಗೋ ಪೌರ್ಣಮಿಗೋ ಒರೆಸಬಾರ್ದು, ಅವಾಗ ಮಾಡ್ತಾ ಇರ್ಬೇಕು. ಕಮಲ್, ನಾನು ಕೆಲಸ ಮುಗಿಸ್ಬಿಡ್ತೀನಿ. ಏನು ಇಲ್ಲ. ಆಮೇಲೆ ಈ ನಾಲ್ಗೆ ಹೊಡೆದೇ ಇರೋ ಆ ಫ್ರೆಂಚ್ ಪೇಂಟರ್ದು ಈ ಪೇಂಟಿಂಗ್ ನ ತುಂಬಾ ಜಾಗೃತಿಯಾಗಿ ಒರೆಸ್ಬೇಕು. ಸ್ವಲ್ಪ ಒರೆಸುವಾಗ ಆ ಪೇಂಟ್ ಗೀಟ್ ಏನಾದ್ರು ಎದ್ಬಿಟ್ರೆ ಆಗ ಅವನ್ ಬಂದು ನನ್ಗೆ ಸರಿಯಾಗಿ ಹೊಡಿತಾನೆ. ಫ್ರೆಂಚ್ ಅಲ್ಲ ಕಮಲ್, ಫಿನಿಶ್ ಅಂತ ಹೇಳ್ಬೇಕು. ಫ್ರಮ್ ಫಿನ್ಲ್ಯಾಂಡ್. ಎರಡು ಒಂದೇ ತಾನೆ. ಪೇಪರ್ ಅಲ್ಲಿ ಹಿಂದೆ ಒರೆಸ್ಕೊಳ್ಳೋರು ತಾನೆ ಸಂಸ್ಕಾರ ಇಲ್ದಿರೋರು. ಆದ್ರೆ ಕೆಟ್ಟ ಹೆಸರು ನಮ್ಗೆ, ಡರ್ಟಿ ಇಂಡಿಯನ್. ಆಹಾ, ಗಿಟಾರ ಇಲ್ದೇನೆ ಹೆಂಗಾಡ್ತಾರೆ? ಇಲ್ಲಿ ನೋಡೋ, ಅವನ್ ಕೆಲಸ ಅವ್ನು ಮಾಡ್ಕೊಂತಾನೆ, ನಿನಗೆ ಯಾಕೆ? ಏನಪ್ಪಾ ಈ ನಡುವೆ ಬೈಕ್ ಬಂದ್ಮೇಲೆ ತುಂಬಾನೇ ಫಾಸ್ಟ್ ಆಗಿ ಬರ್ತಿದ್ಯಾ? ತಮಾಷೆ ಮಾಡ್ಬೇಡಿ. ಇದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದ ವ್ಯತೆಯೋ. ಏನಾಯ್ತು? ಏನಕ್ಕೆ ಟೀಚರ್ನ ಕೂಗ್ತಿದ್ಯಾ? ಸ್ವಲ್ಪ
ಸ್ವಲ್ಪ ತಳಿತೀಯಾ? ಬೆಲ್ ಹೊಡೆದು ಬಿಡ್ತಾರೆ. ಏಯ್, ಏನ್ ಮಾಡ್ತಿದ್ಯಾ? ಹುಷಾರ್ ಇಲ್ದಿರೋರ್ಗೆ ಹೀಗ್ ಮಾಡ್ತ್ಯಾ? ಗೋ ಗೋ ಔಟ್ ಸೈಡ್. ಬಿಡು, ಪರವಾಗಿಲ್ಲ. ಆ ಹುಡ್ಗ ಹೋದ್ನಾ ಫಾದರ್? ಮೈ ಹುಷಾರಿಲ್ಲ ಕಣ ಅವನಿಗೆ. ಏನೋ ಟ್ರೀಟ್ಮೆಂಟ್ಗೋಸ್ಕರ ಹಿ ಈಸ್ ಮೂವಿಂಗ್ ಅಬ್ರಾಡ್. ಅವತ್ತು ಕ್ಲಾಸ್ ರೂಮಲ್ಲ ಹುಡುಗ ನನ್ನ ಮೇಲೆ ತೋರಿಸಿದಂತ ಕರುಣೆ ಈ 35 ವರ್ಷದಲ್ಲಿ ನನ್ನ ಮೇಲೆ ಬೇರೆ ಯಾರು ತೋರಿಸ್ಲೇ ಇಲ್ಲ ಜಾನ್. ಇವತ್ತ ಆ ಹುಡುಗ ಬೆಳೆದು ಇವತ್ತು ನೀನಾಗಿ ನನ್ನ ಮುಂದೆ ಬಂದಿರೋದು ನನಗೆ ನಂಬೋಕೆ ಆಗ್ತಿಲ್ಲ ಜಾನ್. ಅವತ್ತ ಆ ಹುಡುಗನ ಮನ್ಸಲ್ಲಿದ್ದ ಕರುಣೆ ಇವತ್ತು ನಿನ್ನ ಮನ್ಸಲ್ಲೂ ಇದೆ ಅಂತ ಅಂದ್ಕೊಳ್ತೀನಿ. ಮೆಚುರಿಟಿ ಈಸ್ ಆಲ್ ಅಬೌಟ್ ಲೂಸಿಂಗ್ ಯುವರ್ ಇನ್ನೋಸೆನ್ಸ್ ಅಲ್ವಾ? ಈ ನೋವಿಗಾಗ್ಲಿ ಸಾವಿಗಾಗ್ಲಿ ನಾನು ಯಾವತ್ತೂ ಹೆದರ್ಕೊಂಡಿಲ್ಲ ಜಾನ್. ಆದ್ರೆ ಒಂದು ಆಸೆ ಇದೆ. ನಾನಿಲ್ಲಿ ಜೀವಂತವಾಗಿರೋಷ್ಟು ದಿನ ನನ್ನ ತಲೆಯಲ್ಲಿರೋ ಕೂದ್ಲಾಗೆ ನನ್ನ ಮೇಲೆ ಹಾಕಿರೋ ಬೆಡ್ಶೀಟ್ ತರ, ನನ್ನನ್ನು ಮಲಗಿಸಿರೋ ಬೆಡ್ ತರ ಏನು ಎದುರು ಮಾತಾಡದೆ ನನ್ನ ಸುತ್ತಮುತ್ತ ಇರೋರು ಕೆಲವರು ಅದರಲ್ಲೊಬ್ಬ ವ್ಯಕ್ತಿ ಆಗಿರ್ತೀಯ ನೀನು. ನಾನು ತುಂಬಾ ಸಲ ಜಾನ್ ಹತ್ರ ಹೇಳಿದ್ದೀನಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಾರೋ ಅಂತ ಹೇಳಿ. ನೀವು ಮ್ಯೂಸಿಕ್ ಎಲ್ಲ ಮಾಡೋದಿಲ್ಲ ಅಂತ ತಾನೆ? ಜಾನ್ ಹೇಳಿದ್ನಲ್ಲ, ನಾವೊಂದು ಪ್ಯಾನ್ ಇಂಡಿಯಾ ಆಲ್ಬಮ್ ಮಾಡ್ತಿದೀವಿ ಅಂತ. ಲಿರಿಕ್ಸ್ ಎಲ್ಲ ರೆಡಿ, ಆದ್ರೆ ಅದು ಮಾತ್ರ ಸಾಕಾಗಲ್ಲ. ಒಂದು 3 ಸಾಂಗ್ ಆದ್ರೂ ವಿಜುವಲೈಸ್ ಮಾಡಿದ್ರೆ ನಮಗೆ ಸಿಂಗರ್ ಆಗಿ ಮ್ಯೂಸಿಕ್ ಕಂಪ್ನಿಯಲ್ಲಿ ಚಾನ್ಸ್ ಸಿಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಜಾನ್ ಇದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಮಾತೇ ಆಡಿಲ್ಲ. ಜಾನ್ ಹೇಳಲ್ಲ, ಅದೇ ಅವನ ಫೈಲ್ಯೂರ್. ಅವನಿಗೆ ಗ್ರೇಟ್ ಕ್ಲಾಶಿಂಗ್ ಮೆಂಟಾಲಿಟಿ ಇದೆ. ಫ್ಯೂಸ್ ಏನಾದ್ರೂ ಹೋಗಿರುತ್ತೆ, ಅಲ್ಲೆಲ್ಲ ಕರೆಂಟ್ ಇದೆಯಲ್ಲ. ನೀನೋಗಿ ಸ್ವಲ್ಪ ನೋಡು, ಹೋಗಿ ನೋಡು. ಹಾ, Late kindly light, laid the me on. Happy birthday to you. Happy birthday to you. Happy birthday, dear Stephen. Happy birthday to you. ಎಲ್ಲರೂ ಒಟ್ಟಿಗೆ ವಿಶ್ ಮಾಡಿದ್ರಲ್ಲ? ನನ್ನ ಕೈಯಲ್ಲಿ ಈ ಕ್ಯಾಂಡಲ್ ಊದಕ್ಕಾಗಲ್ಲ. ಇದು ಬ್ರಿಟಿಷ್ ಅವ್ರ ಸಂಪ್ರದಾಯ.
ಈ ಕ್ಯಾಂಡಲ್ ಎಲ್ಲ ಓದೋದು. ನಮ್ದು ಹಚ್ಚೋದು ಮಾತ್ರ ತಾನೆ. ಇಷ್ಟು ಒಳ್ಳೆ ಸಮಯ ನನಗೆ ಕೊಟ್ಟಿರೋದಕ್ಕೆ ನೀವು ಒಂದು ಚಿಕ್ಕ ಕೆಟ್ಟ ವಿಷಯ ಕೂಡ ನಡಿಬಾರ್ದು. ಬೇಡ, ಕೇಕ್ ಕಟ್ ಮಾಡ್ಬೋದು ತಾನೆ? ನಿನ್ ಮರವ ಬಿಟ್ಟು ಬಾ, ನನ್ನಂಗಿಯ ತುದಿಯಲ್ಲಿ ಕೂರು ಬಾ. ದೂರ ಹೋಗೋಣ ಇಬ್ಬರೇ ಜೊತೆಯಲ್ಲಿ, ನಿಜವಾಗೂ ಕನಸುಗಳೇ. ಓಡಿ ಬಂದೆ ನಿನ್ನ ನೋಡಿ, ಸೋತೆನು ನಾನು ಇವಳಿಗೋ. ನಿನ್ನ ಕಣ್ಣರೆಪ್ಪೆಯಂತೆ ಕಾಯುವೆ ನಾನು ಕೇಳಲೇ. ಬಾ ಹೂವೆ ಬಾ, ನಿನ್ ಮರವ ಬಿಟ್ಟು ಬಾ, ನನ್ನಂಗಿಯ ತುದಿಯಲ್ಲಿ ಕೂರು ಬಾ. ಅಯ್ಯೋ ದೇವ್ರ. ನಾ 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 ನಾ. ಅರ್ಧ ಪೇ ಕೊಡ್ದ ಅಷ್ಟೇ. ಫಸ್ಟ್ ಆ ಸ್ಕೂಲಲ್ಲಿ ಟೀಚರ್, ಈಗ ಮತ್ತೆ ಇವರು. ನನಗೋಸ್ಕರ ನೀನ್ ಇನ್ನು ಎಷ್ಟು ಜನ ಹುಡುಗಿರ ಹತ್ರ ಒದೆ ತಿಂತೀಯೋ? ಇವಾಗ ಇವಳು ನನ್ಗೆ ಯಾಕೆ ಹೊಡೆದ್ಲು? ಒಂದ್ ಹುಡುಗಿ ಒಂದ್ ಹುಡುಗನ್ಗೆ ಹೊಡೆಯೋದಕ್ಕೆ ಕಾರಣ ಎರಡು ಕಾರಣ ಇರುತ್ತೆ. ಒಂದು ಲವ್ ಫೇಲರ್ ಆಗಿರ್ಬೇಕು, ಇಲ್ಲ ಲವ್ ಸ್ಟಾರ್ಟ್ ಆಗಿರ್ಬೇಕು. ಅಲ್ಲೇ ಆ ಮುಖ ನೋಡು ಹಾಗೆ. ಲೈ ಗುಡ್ ನೈಟ್ ಮಲ್ಗೋ. ಗುಡ್ ನೈಟ್. ಗುಡ್ ನೈಟ್ ಜಾನ್.
ಸಾರಿ. ಪರವಾಗಿಲ್ಲ ಬಿಡು, ಅವನು ಕುಡಿಸಿದ್ದು ಕೊಡದೆ ತಾನೆ. SLC ಬುಕ್ಕಲ್ಲಿ ರೋಮನ್ ಕ್ಯಾಥಲಿಕ್ ಅಂತ ಇದೆ, ಶ್ಯೂರ್ ಆಗಿ ಗೊತ್ತಿಲ್ಲ, ಆದರೂ ಕ್ರಿಸ್ಟಿಯನ್ನೇ. ಒಬ್ಳು ತಂಗಿ ಇದ್ದಾಳೆ, ಓದ್ತಿದ್ದಾಳೆ. ಊರಲ್ಲಿ ನನಗೊಂದು ಮನೆನೂ ಇದೆ, ಬಹುಶಃ ಅದನ್ನು ಮಾರಬೇಕೇನೋ. ಅವಳಿಗೆ ಏನಾದರೂ ಎಂಟ್ರೆನ್ಸ್ ಸಿಕ್ಕಿಲ್ಲ ಅಂದರೆ ಅಡ್ಮಿಷನ್. ಅದಲ್ಲದೆ ಕಷ್ಟಪಟ್ಟು ತಿಂಗಳಲ್ಲಿ ಒಂದು 15,000 ದುಡಿತೀನಿ, ಕುಡಿತೀನಿ. 2 ಪೆಗ್ ಜಾಸ್ತಿ ಆಯಿತು ಅಂದರೆ ಸಿಗರೇಟು ಹೊಡಿತೀನಿ. ಈ ಹಿಂದೆ ಒಂದು ಹುಡುಗಿ ಜೊತೆ ಅಫೇರು ಇತ್ತು, ಅವಳು ಸತ್ತೋದ್ಲು. ಇದೆಲ್ಲ ಸಮಸ್ಯೆ ಅಲ್ಲ ಅಂದರೆ, ನನ್ನ ಜಾತಿನೂ ದೊಡ್ಡ ಸಮಸ್ಯೆ ಅಲ್ಲ ಅಂದರೆ, ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ಒಪ್ಕೋತೀಯಾ? ನನ್ನಿಂದ ಆಗಲ್ಲ ಜಾನ್, ಅರ್ಥ ಮಾಡ್ಕೊಳ್ಳಿ. ಏನ್ ಸರ್ ಇದು? ರಾತ್ರಿ ಪೂರ್ತಿ ಕುಡಿತಾ ಇದ್ಯಾ? ಎಲ್ಲೋಗಿದ್ದೆ ನೈಟು? ನಾವೆಲ್ಲರೂ ಎಷ್ಟು ಸಲ ಫೋನ್ ಮಾಡಿದ್ವಿ ಗೊತ್ತಾ? ಫೋನ್ ಯಾಕೆ ತಗಿಲಿಲ್ಲ? ಐ ಗಾಟ್ ಅ ಬಿಗ್ ಸ್ಕೇರ್. ವಾಟ್ ಹ್ಯಾಪನ್ಡ್? ಬೇಡ ಅಂತ ಒಬ್ರು ದೂರ ಮಾಡಿದ್ರೆ ನೋವು ಹೇಗಿರುತ್ತೆ ಅಂತ ನನಗೆ ಗೊತ್ತಾಯ್ತು. ನೋಡಿ ಸರ್, ಅವ್ನು ಹೇಳ್ದಂಗೆ ಮಾಡಬೇಕು ಅಂತ ಏನಿಲ್ಲ. ನಾನು ಹೇಳದ್ನಲ್ಲ, ಗೋಡನ್ ಡಾಕ್ಯುಮೆಂಟ್ಸು ಅದೆಲ್ಲ ಎಸ್ಟೇಟಲ್ಲೇ ಇದೆ. ಅನಾಥಾಶ್ರಮಕ್ಕೆ ಕೊಟ್ಟರು ಕೂಡ, ದೇವಸ್ಥಾನಕ್ಕೆ ಕೊಟ್ಟರು ಕೂಡ ಅದನ್ನೆಲ್ಲ ಭಾಗ ಮಾಡಿನೇ ಕೊಡೋದು. ಸರಿ, ನೋಡ್ತೀನಿ. ಜಾನ್, ನಾನು ಎಸ್ಟೇಟ್ಗೆ ಹೋಗಿ ಸ್ವಲ್ಪ ಕೆಲಸಗಳಿದೆ, ಬರೋದಕ್ಕೆ 2 ದಿನ ಆಗತ್ತೆ. ಕರ್ಣನ್, ನೋಡ್ಕೋ. ಬನ್ನಿ ಸರ್. ಏನಾಯ್ತಣ್ಣ? ಅಡ್ವೊಕೇಟ್ಸ್ ಎಲ್ಲ ಬಂದಿದ್ದಾರೆ. ಹೋಗು, ನಿನ್ನ ಫ್ರೆಂಡ್ನೇ ಕೇಳು. ಏನು ಅನ್ಕೊಂಡಿದಾರೋ ಗೊತ್ತಿಲ್ಲ, ಆಸ್ತಿನ ಪೇಪರ್ ಮಾಡಿ ಎಲ್ಲರಿಗೂ ಕೊಡ್ತಾರಂತೆ. ಏನಿದು, ಬೇಗ ಹೋಗಿ ಸೇರ್ಬೇಕು ಅನ್ಕೊಂಡಿದಾರಾ? ನಂದು 16 ದಿನ ತಿಥಿ ಮುಗಿದ್ಮೇಲೆ ಇವರೆಲ್ಲ ಸೇರಿ ಇದನ್ನೆಲ್ಲ ಮಾಡಕ್ಕೆ ಕೇಳು. ವಿಷಾನೇ ಬೆಸ್ಟ್ ಆಪ್ಷನ್. ಹೇಗೆ ಹೇಳ್ತೀರಾ? ಇಲ್ಲಿ ನೋಡು, ಈಗ ನಡೀತಿರೋ ಮಿಲಿಯನ್ ಕೇಸು ಪಾಯ್ಸನ್ ಬೇಸ್ಡೇ. ರಾಜಕೀಯದವರು, ಕೋಟೀಶ್ವರರು, ಕಾರ್ಪೊರೇಟ್ ಲೀಡರ್ಸ್ವರೆಗೂ ಕುಡಿದ್ಬಿಟ್ಟು ದಂಡವಾಗಿ ಊರ್ ಸುತ್ತೋ ಗಂಡನ್ನ ಕೊಲ್ಲೋದಕ್ಕೆ ಹೆಂಡ್ತೀರ್ ಯೂಸ್ ಮಾಡೋದು. ಇವರೆಲ್ಲರೂ ಪಾಯ್ಸನ್ನೇ ಯೂಸ್ ಮಾಡೋದು. ಈ ಲೋಕಲ್ ಪೊಟ್ಯಾಷಿಯಂ ಸೈನೈಡ್ ಎಲ್ಲ ಯೂಸೇ ಆಗಲ್ಲ. ಅದನ್ನ ತಗೊಂಬರ್ಬೋದು. ಅದಕ್ಕಂತಾನೆ ಹುಡುಗರಿದ್ದಾರೆ, ಚೆನ್ನಾಗಿ ಗೊತ್ತಿರೋರು ನನಗೆ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಮ್ ಕಾನೂನಿನ ಪ್ರಕಾರ ಕ್ರೈಮ್ ನ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಕಷ್ಟ ಮಾತ್ರ ಅಲ್ಲ, ಇಟ್ಸ್ ಇಂಪಾಸಿಬಲ್. ಒಂದ್ ವೇಳೆ ಹಿಡ್ಕೊಂಡ್ರು ಜಾರ್ಕೋಬಹುದು. ಅದು ರಿಸ್ಕ್ ಅಲ್ವಾ? ನೀನ್ ಹೋಗೇ ಆ ಕಡೆ. ನಾನೀಗ ಮಾಡ್ತಿರೋದು ಕ್ರೈಮ್. ಅಬಾಟ್ಮೆಂಟ್ ಇಟ್ಸ್ ಈಕ್ವಲ್ ಟು ಕ್ರೈಮ್. ನನ್ ಪ್ರಾಣ ತೆಗಿಯೋದಕ್ಕೆ ನೀನ್ ಬಂದಿದ್ಯಾ? ಅರೆ ಟೆನ್ಷನ್ ಆಗ್ಬಿಡಿಲ್ಲ ಸಾಹೇಬ್ರೆ, ಹೆದರ್ಕೊಂಡು ಕೇಳ್ದೆ. ಹೆದ್ರಿ ಏನಾಗ್ಬೇಕಿದೆ? 12 ಚೆಕ್ ಕೇಸು, ಚೀಟಿಂಗು, ಫ್ರಾಡು, ಎಲ್ಲದ್ರ ಮೇಲೆ ಬ್ಲ್ಯಾಕ್ ಮೇಲ್ ಕೇಸು. ಇದೆಲ್ಲ ಈಗ ನಿನ್ ತಲೆ ಮೇಲಿದೆ. ಇದನ್ನ ನೀನ್ ಮಾಡಿಲ್ಲ ಅಂದ್ರೂ ನೀನ್ ಒಳಗೆ ಹೋಗ್ಬೇಕು. ಸೊ ಟೇಕ್ ರಿಸ್ಕ್. ನೀನ್ ಇದಕ್ಕೆಲ್ಲ ನೊಂದ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ಸ್ಟೀಫನಿಯಾಗೋ ಇವತ್ತೋ ನಾಳೆನೋ ಅಂತ ದಿನ ಲೆಕ್ಕ ಹಾಕ್ತಿದ್ದಾನೆ. ಇದೇ ನಿನ್ಗೆ ಒಳ್ಳೆ ಚಾನ್ಸ್ ಕಣೋ. ಒಂದು ನಂಬಿಕೆ ಅಸ್ತನ್ನ ಇಡು, ಯಾರಿಗೂ ಡೌಟ್ ಬರಬಾರ್ದು. ನನಗೆ ಅವನ ಹತ್ರ ದುಡ್ಡು ಕೇಳೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಶಿಪ್ನ ಹಣಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಅನ್ಕೊಂತಾನೆ. ಹೆಂಗೆ ನನ್ನ ಫ್ರೆಂಡ್ಶಿಪ್ಪಾ? ನಿಂಗೆ ಅವನು ಎಷ್ಟು ವರ್ಷದಿಂದ ಗೊತ್ತು?
ಒಬ್ರಿಗೊಬ್ರು ಸಹಾಯ ಮಾಡೋ ಫ್ರೆಂಡ್ಸ್ನ ಯೂಸ್ ಮಾಡ್ತಾರೆ ಅನ್ಕೊಂಡ್ರೆ ನೀನು ಎಷ್ಟು ದಿನ ನನ್ನ ಯೂಸ್ ಮಾಡಿದ್ಯಾ? ನಿಂಗೆ ಆ ಹೋಟ್ಲಲ್ಲಿ ಕೆಲಸ ಇಸ್ಕೊಟ್ಟವ್ರು ಯಾರು? ನಿನ್ನ ತಂಗಿ ಓದಕ್ಕೋಸ್ಕರ ಎಷ್ಟು ಸಲ ಸಹಾಯ ಮಾಡಿದ್ದೀವಿ. ಈ ಮ್ಯೂಸಿಕ್ ಬ್ಯಾಂಡ್ ಬೆಳೆದ ಮೇಲೆ ಇದು ನಿನ್ನಾಸೆ ತಾನೆ? ನಾವು ಜೊತೆಲಿ ನಿಂತಿಲ್ಲ. ನೈಟ್ ರಿಹರ್ಸಲ್ ರೆಕಾರ್ಡಿಂಗ್ ಅಂತ ಸುತ್ತವಾಗ್ಲಿಲ್ಲ. ಇದಕ್ಕೆ ಹಣ ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡಿದ್ದೆ ನೀನು? ಯೂಸಫಣ್ಣ, ಹಾಗಂತ 50 ಲಕ್ಷ ಅವ್ರ ಹತ್ರ ಕೇಳಕ್ಕಾಗುತ್ತಾ? ಯಾರ ಹತ್ರ ಯಾಕೆ ಕೇಳ್ತೀವಿ ಬಾಯ್? ತುಂಬಾನೇ ದುಡ್ಡು ಇಟ್ಕೊಂಡಿದಂತಾನೆ. ಅಷ್ಟೊಂದು ದುಡ್ಡು ಇಟ್ಕೊಂಡು ಅವ್ನು ಏನ್ ಮಾಡ್ತಾನೆ? ಕೋಳಿಗೆ ಯಾಕೆ ಸರ್ ಬಾತ್ಕೋಳಿ ಮೊಟ್ಟೆ? ಜಾನ್, ನೀನು ಯಾವಾಗಲೂ ಹೇಳ್ತೀಯ ನೀನು ನಂತರ ಆಗ್ಬಿಡ್ತೀಯ ಅಂತ ಭಯ. ಯು ಆರ್ ಫೇಲ್ಡ್ ಮ್ಯೂಸಿಷಿಯನ್. ನಾನಿವಾಗ ವಿಧಿ ಜೊತೆ ಸೇರಿಬಿಟ್ಟೆ. ಜೀವನದಲ್ಲಿ ಒಂದ್ಸಲ ಆದರೂ ಗೆದ್ದು ತೋರಿಸ್ಬೇಕು ಅಂತ ಆಸೆ ಪಟ್ಟೆ, ಆದರೆ ಬೆಳೆಸಿದ್ದೆ ನೀನು. ಅದು ನಡೆದಿಲ್ಲ ಅಂದರೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನೋ ಗೊತ್ತಿಲ್ಲ. ಬಿಡಿ ಜಾನಣ್ಣ, ಯೂಸಫ್ ಅಣ್ಣ ಏನೋ ಕೋಪದಲ್ಲಿ ಹೇಳ್ಬಿಟ್ಟೋದ್ರು. ನಾವು ಬೇರೆ ಟ್ರೈ ಮಾಡೋಣ. ನಾವು ಫಸ್ಟ್ ಟೈಮ್ ಈ ಥರ ಡಿಸಪಾಯಿಂಟ್ ಆಗಿಲ್ವಲ್ಲ. ಏನ್ ಮೀರಾ, ಬಾರೋ. ಹಲೋ, ಜಾನ್, ಇವನೇನು ಮಳೆಲೆ ನನ್ಕೊಂಡು ಹೋಗ್ತಾವನೆ? ತಮ್ಮ, ಸ್ಟೀಫೆನ್ ತಮ್ಮ, ತಮ್ಮ, ಹೇ ತಮ್ಮ, ಹೇ 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 ತಮ್ಮ, ತಮ್ಮ, ಸ್ಟೀಫೆನ್ ತಮ್ಮ, ಹೇ ಕಮಲ್, ಹೇ ಕಮಲ್. ಅಯ್ಯೋ, ಏನಾಯ್ತು? ಏನಾಯ್ತಣ್ಣ? ಏನಾಯ್ತು? ಅಯ್ಯೋ, ಎತ್ತು ಎತ್ತು. ವಿಷ ಕೊಟ್ಟಿರ್ಬೋದು ಅಂತ ಡೌಟ್ ಇದೆ. ಕನ್ಫರ್ಮ್ ಗೊತ್ತಿಲ್ಲ, ಸ್ವಲ್ಪ ಡೌಟ್ ಇದೆ. ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಾಯಿತು. ನಾನೊಂದು ಮಾಡ್ತೀನಿ, ಡ್ರೈವರ್ನ ಕಳಿಸ್ತೀನಿ, ನೀನು ಹೊರಟು ಬಂದ್ಬಿಡು. ಇಡ್ತೀನಿ. ನನ್ನ ವೈಫೇ ಕಾಲ್ ಮಾಡಿದ್ಲು, ಹೊರಟು ಇಲ್ಲೇ ಬರ್ತಿದ್ದಾಳಂತೆ. ಓ, ಯಾಕೋ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಹೇಳು, ಯಾಕೆ ಹಿಂಗ್ ಮಾಡ್ದೆ? ಬಿಡಿ ಅಣ್ಣ, ಬಿಡಿ. ಯಾಕೋ ಹಿಂಗ್ ಮಾಡ್ದೆ? ನಾನು ಹೇಳ್ತಿದ್ದೇನೆ, ಬಿಡಿ. ಬನ್ನಿ ಅಣ್ಣ, ನೀವು ಬನ್ನಿ ಬನ್ನಿ. ಇವನೇ ಸಾಯಿಸ್ದ. ಪೊಲೀಸ್ ಬರ್ತಾರೆ, ಅವ್ರು ನೋಡ್ಕೊಂತಾರೆ. ಅರ್ಧ ಆಸ್ತಿ ನಿನ್ನ ಹೆಸರಿಗೆ ಹೋಗ್ಲಿ ಅಂತ ಬರ್ದಿಟ್ಟ.
ಕಮಲಣ್ಣ, ನನಗೇನು ಗೊತ್ತಿಲ್ಲ. ಜಾನ್ ಯಾರು? ಪೇಷಂಟ್ ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ. ಡಾಕ್ಟರ್, ಎಸ್, ಈಗ ಕಂಡೀಷನ್ ಹೆಂಗಿದೆ? ಚೆನ್ನಾಗಿದ್ದಾರೆ. ಸ್ಕ್ಯಾನ್ ಪೇಪರ್ ನೋಡಿ ಹೇಳ್ತೀವಿ ಏನಂತ. ಸಾಯ್ಬೇಕಾದ್ರೆ ನಾನು ಭಯ ಬೀಳಲ್ಲ ಜಾನ್. ಒಂದೇ ಒಂದು ಗೊತ್ತಾದರೆ ಸಾಕು, ನೀನಾ? ಅಯ್ಯ ಆನಿ, ಏನ್ ಇಲ್ಲಿ? ಯಾರು ಬಂದಿದ್ದಾರೆ? ಏನು ಆನಿನಾ? ಈ ಮೆಡಿಸಿನ್ ಕೊಟ್ಟಾದ್ಮೇಲೆ ಅರೆ ಸಾರಿ ಇಲ್ಲೇ ಇದ್ದಾರಾ? ನಿಮ್ ಮನೆ ಬಿಟ್ಟು ಬಂದಾಗಿಂದ ನಾನು ಇಲ್ಲೇ ಇದ್ದೀನಿ, ಟೆಂಪರವರಿ ಆಗಿ. ಅನಿರುದ್ಧ ಅಲ್ಲ, ಸಂತೋಷ್ ನಾರಾಯಣ್. ಅಯ್ಯಯ್ಯೋ, ಯಾರು ಬಂದಿದ್ದಾರೆ ನೋಡಿ ಇಲ್ಲಿ. ಜಾನ್, ಇದ್ರಲ್ಲಿ ಯಾವ್ದಾದ್ರು ಒಂದು ಹಣ್ಣನ್ನ ತಿಂದು ನನ್ ಸತ್ತೆ ಅನ್ಕೋ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಎಲ್ಲ ಅವನ್ಗೆ ಹೋಗುತ್ತೆ ನೋಡು. ಕೇಳಿದ್ರಲ್ಲ ಸರ್, ಇಲ್ಲಿ ಒಬ್ರು ಕೆಲ್ಸದವರು ಸಿಗಲ್ಲ, ಸಿಗ್ದವ್ರು ಯಾರು ಒಳ್ಳೆಯವರೇ ಅಲ್ಲ. ಈ ಕೆಲ್ಸದವಳು 3ನೇ ಅವಳು. ಅಯ್ಯೋ ಕ್ಷಮಿಸ್ಬೇಕು, ಕೆಲ್ಸದವಳಲ್ಲ ಸ್ನೇಹಿತೆ ಅಲ್ವಾ? ಹೋಮ್ ನರ್ಸ್ ಸಿಗ್ತಾರಲ್ಲ ಈಸಿಯಾಗಿ, ಪೇಪರ್ ಆಡ್ಕೊಟ್ರೆ ಸಾಕು, ಅವ್ರು ಬಂದ್ರೆ ಮಿನಿಮಮ್ ಗ್ಯಾರಂಟಿ ಇರುತ್ತೆ. ನನಗೆ ಯಾವತ್ತು ಕೀಪಾಗೆ ಇದ್ಬಿಡು, ಎಲ್ಲ ಕೆಲಸ ಬಿಟ್ಬಿಡು. ನನ್ನ ಹೆಂಡ್ತಿಗೆ ಯಾಮಾರಿಸಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಅವನು ಗೊತ್ತಿಲ್ಲದೆ 1 ರೂಪಾಯಿನ ಎತ್ತಕ್ಕಾಗಲ್ಲ. ಇದು ಮಾತ್ರ ಕರೆಕ್ಟಾಗಿ ಆದರೆ ನಮ್ಮ ಕೈಯಲ್ಲಿ 100 ಕೋಟಿ. ಆಮೇಲೆ ನನಗೆ ಯಾಕೆ, ನನ್ನ ಹೆಂಡ್ತಿ ಅಲ್ಲ, ಕಂಪ್ಲೀಟಾಗಿ ನಾನು ನೋಡ್ಕೊತೀನಿ. ನೀನು ಹಳೆ ನರ್ಸ್ ಥರ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು. ಅನಿಯಮ್ಮ, ನನ್ ಕೆಲ್ಸ ಮುಗಿತ್, ನಾನು ನೀನ್ ಹೋಗ್ಲಾ? ಆ ಟಿವಿ ಸ್ಟ್ಯಾಂಡ್ ಅಲ್ಲಿ ಇರೋ ಕಪ್ ಹತ್ರ ಕಾಸಿದೆ, ತಗೊಳ್ಳಿ. ನಾಳೆ ಬರಬೇಡಿ, ನಾನು ಫೋನ್ ಮಾಡ್ತೀನಿ. ನಾನು ನಿನ್ನ ಕಂಪಲ್ ಮಾಡಲ್ಲ, ನೀನೇ ತೀರ್ಮಾನ ಮಾಡ್ಕೊ. ಏನ್ ಬೈಕಲ್ಲೆಲ್ಲ ಬರ್ತಾ ಇದೆಯಾ? ಐ ಥಿಂಕ್ ದಟ್ ಬಗರ್ ಇಸ್ ಇನ್ ಲವ್ ವಿತ್ ಮೀ. ಯಾರು, ಜಾನಾ? ಅವ್ನು ಕೇಳಿದ್ರೆ ಹೇಳು, ನನ್ನ ಜೊತೆ ಮಲ್ಕೊಳ್ಳೋ ಸ್ಟೀಫನ್ ಮಾತ್ರ ಇಷ್ಟ ಅಂತ. ನಾವು ಅದನ್ನ ಟ್ರಯಾಂಗಲ್ ಲವ್ ಸ್ಟೋರಿ ತರ ಇಟ್ಕೊಳ್ಳೋಣ. ಅಲೆಕ್ಸ್, ಕ್ಯಾನ್ ಯು ಪ್ಲೀಸ್ ಶಟ್ ಅಪ್? ಗಾಡಿ ತೆಗಿ. ಸ್ಟೇಟ್ಸ್ ಅಲ್ಲೆಲ್ಲ ಬೆಳೆಯೋ ಪ್ರಾಣಿಗಳನ್ನ ಸಾಯಿಸೋದಕ್ಕೆ ಇಟ್ಕೊಂಡಿರೋ ವಿಷಯ. ನನ್ನ ತಮ್ಮ ಏರ್ಪಾಡು ಮಾಡಿರೋದು, ಒಂದು ಶೇರ್ ಅವನಿಗೂ ಕೊಟ್ಬಿಡೋಣ. ಅವಾಗಲೇ ನಾವು ಸೇಫ್. ಹಾಲಲ್ಲೋ ಓಟ್ಸಲ್ಲೋ ಬೆರೆಸ್ಕೊಟ್ರೆ ಹಾಗೇ ತಿಂದು ಮಲಗಿಬಿಡ್ತಾನೆ.
ಹಂಗೆ ನುದ್ದೆ ಎಲ್ಲ ಸತ್ತೋಗ್ಬಿಡ್ತಾನೆ. ಮ್ಯಾಟ್ರ್ ಓವರ್. ನಮಗಿಷ್ಟ ಆಗಿರೋರ್ನ ಸಿಕ್ಕಾಕ್ಸೋದು ಕರೆಕ್ಟ್ ಟೈಮ್. ನಿನಗೆ ಅವನ ಹತ್ರ ಚಿಕ್ಕದಾಗ ಒಂದು ಸಾಫ್ಟ್ ಕಾರ್ನರ್ ಇರೋದ್ರಿಂದ ಐ ಡೋಂಟ್ ನೋ ಅಲೆಕ್ಸ್. ಒಂದು 10 ತಲೆಮಾರು ಬಾಳೋ ಥರ ಆಸ್ತಿ, ಆ ಥರ ಆಸ್ತಿ ನಮ್ಮ ಕೈವಶ ಆಗುತ್ತೆ. ಅದನ್ನು ಮಾತ್ರ ಯೋಚನೆ ಮಾಡು. ಈ ಓಟ್ಸ್ ಬೇಡ, ಯಾಕೋ ಒಂಥರ ಇದೆ. ಇದ್ರಲ್ಲಿ ಫೈಬರ್ ಪೌಡರ್ ಹಾಕಿದ್ದೀನಿ. ಡಾಕ್ಟರ್ ಹೇಳಿದಾರಲ್ಲ, 2 ಸ್ಪೂನ್ ತಿನ್ನಿ ಸಾಕು. ನೀನು ಊಟ ಮಾಡ್ತಾ? ಲೇ ಜಾನ್, ಏನು? ನಾನು ಸುಮ್ಮನೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ನಿದ್ದೆ ಬರ್ತಾ ಇದೆ ಕಣೋ. ಸರಿ, ನೀನು ಮಲಗು. ನಾನು ಒಂದೇ ಒಂದು ವಿಷಯ ಹೇಳೋಗ್ತೀನಿ. ನಿನ್ನ ಸಾಯಿಸೋದಕ್ಕಂಥ ವಿಷಯನ ನನ್ನ ಪಾಕೆಟಲ್ಲಿ ಇಟ್ಟು ಕಳಿಸಿದ್ದಾರೆ ನೀನು ಪೀಟರ್ ಅಣ್ಣ. ಒಂದ್ಸರಿ ನೀನು ನನ್ನ ಕೇಳಿದೆ, ಆ ಚಿಕ್ಕ ವಯಸ್ಸಲ್ಲಿದ್ದ ಒಳ್ಳೆತನ ಈಗಲೂ ನನ್ನಲ್ಲಿದೆಯಾ ಅಂತ. ಇಲ್ಲ. ಇಷ್ಟು ದಿನ ಇದ್ದಿದ್ರಲ್ಲಿ ನೀನು ಸತ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ ದಿನನೂ ಇದೆ. ಆದರೆ ಅದರ ಕಾರಣ ಬೇರೆ ಇತ್ತು. ನಾನು ಹೋಗ್ತೀನೋ, ಇಲ್ಲೇ ನಿಂತ್ರೆ ನಾನು ಇನ್ನು ಮುಂದೆ ಯಾರ ಜೊತೆನೂ ಜೀವನ ಸಾಗಿಸೋದಕ್ಕೆ ಇಷ್ಟಪಡಲ್ಲ. ಆಗಾಗ ಫೋನ್ ಮಾಡ್ತೀನಿ. ಆಮೇಲೆ ಸ್ಟೀಫಾ, ಅವಳಿಗೆ ನೀನೇ ಕಣೋ ಇಷ್ಟ ಆಗಿರೋದು. ಅವಳೇ ನನ್ನ ಹತ್ರ ಹೇಳಿದ್ದು. ಜಾನ್, ಆದ್ರೂ ನಮ್ಮಿಬ್ರನ್ನ ಹೇಗ್ ಮಾಡೋದು ನೋಡೋ. ಅವಳನ್ನ ನೆನೆಸ್ಕೊಂಡು ಎಣ್ಣೆ ಹೊಡೆದಿದ್ದು, ಮಳೆಯಲ್ಲಿ ನೆಂದಿದ್ದು ಎಲ್ಲ ವೇಸ್ಟು. ನಿಜಾನ. ಅಲೆಕ್ಸ್ ಬಾಯ್ ಬಿಟ್ಟು ಕೇಳಿದ್ರೆ ಎಷ್ಟಾದ್ರೂ ಕೊಡ್ತಾ ಇದ್ದೆ ಕಣೋ. ಅವ್ರು ಯಾಕೋ ಈ ತರ ಮಾಡಿದ್ರು? ಅದೆಲ್ಲ ಓಕೆ, ಆದ್ರೆ ನೀನ್ ಯಾಕೋ ನನ್ನ ಹೆಸರಲ್ಲಿ ಅರ್ಧ ಆಸ್ತಿನ ಬರ್ದಿಟ್ಟೆ? ಯಾರೋ ಬರ್ದಿಟ್ಟಿರೋದು? ನನ್ನ ಹತ್ರ ಕಮಲ್ ಅಣ್ಣ ಹೇಳಿದ್ರು ಹಾಸ್ಪಿಟಲ್ ಇರ್ಬೇಕಾದ್ರೆ. ಕಮಲ್ ಸುಮ್ನೆ ಸೆಂಟಿಮೆಂಟಿಗೆ ಹೇಳಿರ್ತಾನ. ನಾನು ಆ ಥರ ಎಲ್ಲ ಮಾಡಿಲ್ಲಪ್ಪ. ನನಗೇನಾದ್ರೂ ಹುಚ್ಚಿಡ್ದಿದ್ಯಾ? ತಪ್ಪೇನೂ ಇಲ್ಲ. ಅಲೆಕ್ಸ್ ನಿನಗೆ ವಿಷ ಬೆರೆಸ್ಕೊಟ್ಟಿದ್ದು. ಬಾಯ್ ತೆಗಿಯೋ. ನೀನೆಂದರೆ ನನಗೆ ಕಡಲಲ್ಲಿ ಮೀನಿದ್ದ ಹಾಗೆ, ಜೊತೆಯಲ್ಲೇ ಇರುವೆ ನಾನು, ಕನಸಲು ಕೂಡ ಬಿಡೆನು. ಮಳೆ ಬರಲಿ ಇಲ್ಲ ಬಿಸಿಲಿರಲಿ, ಇರುವೆನು ನಾ ಎಂದು ಜೊತೆಗೆ. ಏನೇ ಆಗಲಿ ಏನೇ ಹೋಗಲಿ ಏನೇ ಅಂದರೂನು, ನಮ್ಮ ಸ್ನೇಹವ ನೋಡಿ ಹೊಗಳುವ ಜನರು ಇರುವರಾರು.